28 ಅಂದ್ರೆ ಎಷ್ಟನೇ ವರ್ಷ ಅಂದ್ರೆ 2006 ಪ್ರಾರಂಭ ಆಗೈತೆ ಅಂತ ಹೇಳಿದ್ದೆ ನಾನು ನಿಮ್ಗೆ. ಅಂದ್ರೆ ಎಷ್ಟು ವರ್ಷ ಆಯ್ತು? 2006 ನೋಡಕ್ಕೆ ಹೇಳಲ್ಲ. 2006ರಿಂದ ಪ್ರಾರಂಭ ಆಗಿತ್ತು. 20ನೇ ವರ್ಷಾಚರಣೆ ಕರೆ ಅಂತ ಕೊಟ್ಟಾರೆ. ಹಂಗಂದ್ರೆ 2006ರಿಂದ ಏನ್ ಮಾಡಿದ್ವಪ್ಪ ಅಂದ್ರೆ ಅರ್ಥ ಅವರ್ ಅಂತೇಳಿ ಏನ್ ಮಾಡ್ತವಪ್ಪ ಅಂದ್ರೆ ಪ್ರತಿ ವರ್ಷ ಮಾರ್ಚ್ ಕೊನೆಯ 4ನೇ ಶನಿವಾರದಂದು ಏನ್ ಮಾಡ್ತೀವಪ್ಪ ಅಂದ್ರೆ ಆಚರಣೆ ಮಾಡ್ತೀವಿ. ಈ ವರ್ಷ ಬಂದದ್ದು ಯಾವಾಗಪ್ಪ ಅಂದ್ರೆ ಮಾರ್ಚ್ 28. ಇದ್ರ ಥೀಮ್ ಏನಪ್ಪ ಅಂದ್ರೆ ಏನು ಈ ವರ್ಷ ಥೀಮ್ ಏನು ಅಂತ ಕೇಳ್ತಾನ, ಭೂಮಿಗಾಗಿ 1 ಗಂಟೆ ನೀಡಿ ಅಂತ ಹೇಳಿ ನೆನ್ಪಿಟ್ಕೊ. ಭೂಮಿಗಾಗಿ 1 ಗಂಟೆ ನೀಡಿ ಅಂತಕ್ಕಂಥ ಏನಪ್ಪಾ ಅಂದ್ರೆ ಈ ವರ್ಷದ ಥೀಮ್ ಐತಿ ಅಂತೇಳಿ ನೆನ್ಪಿಟ್ಕೊಡ್ರಿ. ಇದನ್ನ ಅರ್ತ್ ಅವರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಿದ ದೇಶ ನೆನ್ಪಿಟ್ಕೊಡ್ರಿ. ಇದ್ರಿ ಇಂಪಾರ್ಟೆಂಟ್. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಈಗೆಲ್ಲ ಅವು ಇನ್ನ LKG ಹೋಗ್ತಿರೋ ಒಂದೊಂದು ಅಕೌಂಟ್ ಓಪನ್ ಆಗಿರ್ತಾವ ಹುಡುಗರು. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗ್ತಾವ. ಪಪ್ಪ ನನ್ನ ಲೈಕೇ ಆಗಲಾಗಿ ಅಂತಿರ್ತಾವ. ಅಷ್ಟು ವಯಸ್ಸಿನಲ್ಲಿನೇ ಸೋಷಿಯಲ್ ಮೀಡಿಯಾ ಏನ್ ಮಾಡ್ತಾವ, ಯೂಸ್ ಮಾಡ್ತಿರ್ತಾವ. ಹಂಗಾಗಿನೇ ಸೋಷಿಯಲ್ ಮೀಡಿಯಾದಿಂದ ಮಕ್ಕಳ ಒಂದು ಬೌದ್ಧಿಕ ಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಉದ್ದೇಶಕ್ಕಾಗಿ ಆಗ್ನೇಯ ಏಷ್ಯಾದ ನೆಕ್ಸ್ಟ್ ಬ್ಯಾಂಕ್ ಅಂತ ಯಾವ್ದು ಕರೀತೀವಿ ಅಂದ್ರೆ RBI ಪ್ರಾರಂಭವಾದದ್ದು, ಸ್ಥಾಪನೆ ಆದದ್ದು 1935 ಏಪ್ರಿಲ್ 1. ಇನ್ನು ರಾಷ್ಟ್ರೀಕರಣಗೊಂಡದ್ದು 49 ಜನವರಿ 1. ರೈಟ್. ಇನ್ನು ಪ್ರಸ್ತುತ ಇದರ ಗವರ್ನರ್ ಸಂಜಯ್ ಮಲ್ಹೋತ್ರಾ. ಇನ್ನು RBI ಗವರ್ನರ್ನ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಪ್ರಶ್ನೆ ಕೇಳ. 3 ವರ್ಷ. ನೆನಪಿರಲಿ, ಎಷ್ಟು ವರ್ಷ ಅಂದ್ರೆ 3 ವರ್ಷ. ರೈಟ್. ಇನ್ನು ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ? ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರು. ಹಣಕಾಸು ಸ್ಥಾಯಿ ಸಮಿತಿ ನಾ ಕೇಳ್ತಾ ಇರೋದು. ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರು ಇರ್ತಾರಪ್ಪ ಅಂದ್ರ ಹಣಕಾಸು ಸಚಿವರು ಇರ್ತಾರೆ. ಹಣಕಾಸು ಸಚಿವರು ಇರ್ತಾರೆ, ನೆನ್ಪಿಟ್ಬೋದು. ಇದು ನೆನ್ಪಿಟ್ಟು. ನೆಕ್ಸ್ಟ್ RBI ಸಂಬಂಧಪಟ್ಟಂತೆ ಬಹಳ ಮೊನ್ನೆ ಡಿಸ್ಕಸ್ ಮಾಡಿವಿ ಅದ್ರ ಬಗ್ಗೆ ಅಂತೂ. ಯಾವ ಸಮಿತಿ ಮೊದಲೇ ಇದು ಮಾಡಿತ್ತು? ಇದ್ರ ಮೊದಲ ಗವರ್ನರ್ ಯಾರಪ್ಪ ಅಂದ್ರೆ ಉಸ್ಮಾನ್ ಸ್ಮಿತ್. ಇನ್ನು ಮೊದಲ ಭಾರತೀಯ ಗವರ್ನರ್ ಯಾರಪ್ಪ ಅಂದ್ರೆ CD ದೇಶ್ಮುಖ್. ಇನ್ನು RBI ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದ ಪ್ರಧಾನಮಂತ್ರಿ ಯಾರು? ಮನಮೋಹನ್ ಸಿಂಗ್. ಈಗ ಸಂಜಯ್ ಮಲ್ಹೋತ್ರಾ ಅದಲ್ಲ, ಎಷ್ಟನೇ ಗವರ್ನರ್? 26ನೇದವರು. ಎಷ್ಟಪ್ಪ ಅಂದ್ರೆ 26. ಇನ್ನು 25ನೇದವರು ಶಕ್ತಿಕಾಂತ್ ದಾಸ್. ಇನ್ನು RBI ಗವರ್ನರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಕನ್ನಡಿಗ ತನಗಲ್ ರಾಮ್. ಆಯ್ತಾ? ತನಗಲ್ ರಾಮರಾವ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಕನ್ನಡಿಗರಾಗಿ ಏನ್ ಮಾಡಿದಾರಪ್ಪ ಅಂದ್ರ ಕಾರ್ಯವನ್ನ ನಿರ್ವಹಿಸಿದಾರ ನೆನ್ಪಿಟ್ಕೊಡ್ರಿ. ಇನ್ನು RBI ಆರ್ಥಿಕ ವರ್ಷ ಅಂತ ಆಚರಣೆ ಮಾಡ್ತೀವಿ. ಎಲ್ಲಿಂದ ಎಲ್ಲಿಗೆ? ಏಪ್ರಿಲ್ 1ರಿಂದ ಮಾರ್ಚ್ 31. ಇತ್ತೀಚೆಗೆ ಇದು ಮಾಡಿದ್ರು, ಬೇಸ್ ವರ್ಷವನ್ನ ಇದು ಮಾಡಿದ್ರು, ಬದಲಾವಣೆ ಮಾಡಿದ್ರು. ಐಟಮ್ ಮೊದಲು 2011-12 ಇವಾಗ ಏನ್ ಮಾಡ್ಯಾರ? ಚೇಂಜ್ ಮಾಡ್ಯಾರ. 2022-23 ಅಂತೇಳಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಬೇಸ್ ವರ್ಷವನ್ನ ಚೇಂಜ್ ಮಾಡಿದ್ರ. ಹಾಗಾದ್ರೆ ಯಾವ ಒಂದು ಸಮಿತಿಗೆ ಶಿಫಾರಸಿನ ಮೇರೆಗೆ ಮಾಡಿದ್ರಪ್ಪ ಅಂದ್ರೆ ರೈಟ್ ಗೋಲ್ಡನ್ ಸಮಿತಿ ನೋಡ್ರಪ್ಪ, ನೆನ್ಪಿಟ್ಕೊಳ್ರಿ. ರೈಟ್, ಗೋಲ್ಡನ್ ಸಮಿತಿ ಅಂತ ನೆನ್ಪಿಟ್ಕೊಳ್ರಿ. ವೆರಿ ಇಂಪಾರ್ಟೆಂಟ್. ಇದು ಪ್ರಶ್ನೆ ಕಡ್ಡಾಯವಾಗಿ ಕೇಳ್ತಾನೆ. ರೈಟ್. ಯಾಕಂತಂದ್ರ ಆರ್ಥಿಕ ವರ್ಷದ ಮೇಲೆ ಪ್ರತಿ ಸಾರಿ ಪ್ರಶ್ನೆ ಕೇಳ್ತಾನ. ಈ ಸರಿ ಯಾಕೆ ನ್ಯೂಸ್ ಅಲ್ಲಿ ಐತಪ್ಪ ಅಂತಂದ್ರ ಬೇಸ್ ವರ್ಷವನ್ನ ಚೇಂಜ್ ಮಾಡಿದ್ರು ಕಂಪ್ಲೀಟ್ ಆಗಿ. 2011-12 ನೋಡಿದ್ವಿ ನಾವು. ಇಷ್ಟು ವರ್ಷ ನಾವು ಅರ್ಥಶಾಸ್ತ್ರ ಓದಾಗ್ಲಿಂದ ಅದೇ ನೋಡ್ಕೊಂತ ಬಂದ್ವಿ ಮುಟ್ಟಿದಾಗಿಂದ. ರೈಟ್. ಇದು ಏನ್ ಮಾಡ್ಯಾರಪ್ಪ ಅಂದ್ರೆ ಇತ್ತೀಚೆಗೆ ಏನ್ ಮಾಡ್ಯಾರ ಅಂದ್ರೆ ಚೇಂಜ್ ಮಾಡ್ಯಾರ. 2022-23 ಇದು ಎದಕ್ಕೆ ಅನ್ವಯ ಆಗ್ತದಂದ್ರೆ ಸಗಟು ಬೆಲೆ ಸೂಚ್ಯಂಕ ಅನ್ವಯ ಆಗ್ತದ, ಗ್ರಾಹಕ ಬೆಲೆ ಸೂಚ್ಯಂಕ ಅನ್ವಯ ಆಗ್ತದ ಅಂತ ನೆನಪು. ಇವೆರಡಕ್ಕೂ ಏನಾಗುತ್ತಪ್ಪ ಅಂದ್ರೆ ಅನ್ವಯ. ಏನ್ ಪ್ರಶ್ನೆ ಕೇಳ್ಬೋದಪ್ಪ ಅಂದ್ರ ಸಗಟು ಬೆಲೆ ಸೂಚ್ಯಂಕದ ಆರ್ಥಿಕ ವರ್ಷ ಯಾವ ವರ್ಷ ಅಂತಾರಪ್ಪ? ಆಧಾರ ವರ್ಷ ಯಾವ್ದನ್ನ ಕೇಳ್ಬಿಡ್ತಾರೆ. 2022-23 ಗ್ರಾಹಕ ವರ್ಷದ್ದು ಕೂಡ ನೆಕ್ಸ್ಟ್ ಆರ್ಥಿಕ ವರ್ಷ ಅಂತೇಳಿ ಕರಿತೀವಿ. ಆರ್ಥಿಕ ವರ್ಷ ಅಂದ್ರೆ ಎಲ್ಲಿಂದ ಎಲ್ಲಿಯಪ್ಪ? ಏಪ್ರಿಲ್ 1ರಿಂದ ಮಾರ್ಚ್ 31 ಎಕನಾಮಿಕ್ ಇಯರ್ ಅಂತೇಳಿ ಕರಿತೀವಿ. ಅಂದ್ರೆ ಅಲ್ಲಿಂದ ಅಲ್ಲಿಗೆ ಮುಗಿತಪ್ಪ ಅಂದ್ರೆ ಆರ್ಥಿಕ ವರ್ಷ ಏನಾಯ್ತಪ್ಪ ಅಂದ್ರೆ ಮುಗಿತಂತ ಅರ್ಥ. ಅಲ್ಲಿಗೆ ಎಂಡ್ ಆಗುತ್ತೆ. ಏನೇ ಇದ್ರು ಕೂಡ ನಾವು ಬಟ್ ಅದನ್ನ ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಏಪ್ರಿಲ್ ಮಾರ್ಚ್ ತನಕ ತೆಗೆದು ನಾವೇನ್ ಮಾಡ್ಬೇಕಪ್ಪ ಅಂದ್ರ ಜನವರಿ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕಿವರೆಗೆ ಮಾಡ್ಬೇಕಂತೇಳಿ ಒಂದು ಸಮಿತಿ ಶಿಫಾರಸು ಮಾಡೈತಿ. ಆ ಸಮಿತಿ ಯಾವ್ದಪ್ಪ ಅಂದ್ರ ಶಂಕರ ಆಚಾರ್ಯ ಸಮಿತಿ ಅಂತ ನೆನ್ಪಿಟ್ಟು. ಶಂಕರ ಆಚಾರ್ಯ ಸಮಿತಿ ಅಂತ ನೆನ್ಪಿಟ್ಟು. ಇನ್ನ ಅಳವಡಿಸಿಕೊಂಡಿರ್ಬೋದು. ಮಧ್ಯಪ್ರದೇಶ ಅಲ್ಲ? ರೈಟ್. ಆರ್ಥಿಕ ವರ್ಷವನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಯಾವ್ದಂದ್ರೆ ಮಧ್ಯಪ್ರದೇಶ. ಎರಡನೇ ರಾಜ್ಯ ಜಾರ್ಖಂಡ್, ಛತ್ತೀಸ್ಗಢ.
ನೋಡ್ರಿ, ಜಾರ್ಖಂಡ್ ಅಲ್ಲ ಛತ್ತೀಸ್ಗಢ ಇರ್ಬೇಕು ನೋಡ್ರಪ್ಪ. ನೋಡಿ ವಿಚಾರ ಮಾಡಿ, ಎರಡನೇ ರಾಜ್ಯ ಛತ್ತೀಸ್ಗಢ ಇರ್ಬೇಕು ನೋಡಿ. ಎರಡನೇ ರಾಜ್ಯ ಛತ್ತೀಸ್ಗಢ ಏನ್ ಮಾಡೈತಪ್ಪ ಅಂದ್ರೆ ಅಳವಡಿಸ್ಕೊಂಡೈತೆ ಅಂತ ನೆನಪಿರಿ. ನೆಕ್ಸ್ಟ್, ದೇಶದ ಮೊದಲ ದಯಾಮರಣ ಪ್ರಕರಣ. ದಯಾಮರಣದ ಬಗ್ಗೆ ನೋಡೋಣ. ದಯಾಮರಣ ಅಂತಂದ್ರೆ ಸುಖ ಸಾವು ಅಂತಾರೆ. ಗೊತ್ತಾಯ್ತಾ? ಹೆಚ್ಚಾಗಿ ಎಷ್ಟು ಸಾಯ್ತಾರೆ ಅಂತಾರ ಅವ್ರು. ಅರ್ಥಕ್ಕೊಮ್ಮೆ ಹೇಳ್ತಾರ, ಹೆಚ್ಚಾಗಿ ಸಾಯೋದು. ಇದನ್ನ ದಯಾಮರಣ ಅಂತ ಕರಿತೀವಿ. ಏನ್ ದಯಾಮರಣ ಅಂದ್ರ ಎರಡನೇ ರಾಜ್ಯ ಜಾರ್ಖಂಡ್ ಅಂತ. ಆರ್ಥಿಕ ವರ್ಷವನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಎರಡನೇ ರಾಜ್ಯ ಯಾವ್ದಪ್ಪ ಅಂತಂದ್ರ ಜಾರ್ಖಂಡ್. ಮೊದಲನೇ ರಾಜ್ಯ ಯಾವ್ದಪ್ಪ ಅಂತಂದ್ರ ಮಧ್ಯಪ್ರದೇಶ ಅಂತ ನೆನಪು. ನೆಕ್ಸ್ಟ್, ದಯಾಮರಣ ಅಂದ್ರೆ ಏನು? ರೈಟಾ? ದಯಾಮರಣ ಅಂದ್ರೆ ಏನಪ್ಪಾ ಅಂತಂದ್ರ ಪಾಪ ಜೀವನೇ ಜಿಗುಪ್ಸೆ ಬಂದಿರ್ತದ. ಅಲ್ಲಿ ಜೀವನೇ ಜಿಗುಪ್ಸೆ ಬಂದಿರ್ತದ, ಯಾವುದೂ ಕೂಡ ಇದಾಗ್ತಿರಲ್ಲ. ಅದಕ್ಕೆ ಏನ್ ಮಾಡ್ತಾನಂದ್ರೆ ಇಂಡೈರೆಕ್ಟ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಯಾರಿಗೂ ಕೇಳದೆ ಕೆಲವು ಮಾದಕ ವಸ್ತುಗಳನ್ನ ತಗೊಂಡು ಅಥವಾ ಕೆಲವು ಇಂಜೆಕ್ಷನ್ ಗಳನ್ನ ತಗೊಂಡು, ಇಥೋನೈಸಮ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ರಿ. ಆ ಒಂದು ಇಂಜೆಕ್ಷನ್ ಗಳನ್ನ ಎಥೋನೈಸಮ್ ಅಂತೇಳಿ ಕರೀತಾರ. ಆ ಇಂಜೆಕ್ಷನ್ ಗಳನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಆತ ಮರಣವನ್ನ ಹೊಂದಬಹುದು. ಇದನ್ನ ದಯಾಮರಣ ಅಂತ ಹೇಳಿ ಕರೀತೀವಿ. ದಯಾಮರಣದಲ್ಲಿ ಎಷ್ಟು ಟೈಪ್ ಬರ್ತಾವ? 2 ಟೈಪ್ ಬರ್ತಾವ. ರೈಟಾ? ಈ ಪ್ರಶ್ನೆ ಕೇಳಿದಾರೆ ಎಷ್ಟು ಪ್ರಕಾರ ಅಂದ್ರೆ 2 ಪ್ರಕಾರ. ಯಾಕಂದ್ರೆ ಅಪ್ಲೈಡ್ ಅಲ್ಲಿ ಪ್ರಶ್ನೆ ಕೇಳಿಬಿಡ್ತಾನೆ, ನೆನಪಿರಲಿಲ್ಲ. ರೈಟ್? 2 ಪ್ರಕಾರ ಇತ್ತು, 3 ಪ್ರಕಾರ ಇತ್ತು, ಈ ತರ. ರೈಟ್? ಎಷ್ಟು ಪ್ರಕಾರ ಅಂತ ಕೇಳ್ತಾನ? 2 ಪ್ರಕಾರ. ಒಂದು ಸಕ್ರಿಯ, ಇನ್ನೊಂದು ನಿಷ್ಕ್ರಿಯ. ರೈಟ್? ಒಂದು ಆಕ್ಟಿವ್, ಇನ್ನೊಂದು ಪಾಸಿಟಿವ್. ಒಂದು ಆಕ್ಟಿವ್, ಇನ್ನೊಂದು ಪಾಸಿಟಿವ್ ಅಂತ ಹೇಳಿ ಕರಿತೀವಿ. ಏನಿದೆ ಸಕ್ರಿಯ ದಯಾಮರಣ ಅಂದ್ರೆ? ಎಸ್ ಸರ್. ಊಟ ಗೀಟ ತಗೋಬೇಕ? ನೆನ್ಪಿಟ್ಕೊಡ್ರಿ ನೋಡ್ರಿ, ನೆನ್ಪಿಟ್ಕೊಡ್ರಿ. ಸಕ್ರಿಯ ಅಂತೇಳಿ ಕರಿತೀವಿ, ಆಕ್ಟಿವ್. ಸಕ್ರಿಯ ಅಂತಂದ್ರೆ ಏನಪ್ಪಾ ಅಂತಂದ್ರ ಇವುಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಯಾವುದೇ ಇರ್ತಕ್ಕಂತ ಇದು ಆಹಾರವನ್ನ ಸೇವನೆ ಮಾಡದೆ ನೇರವಾಗಿ ಇಂಜೆಕ್ಷನ್ಗಳ ಮೂಲಕ ಏನ್ ಮಾಡಬಹುದಪ್ಪ ಅಂದ್ರೆ ಆತ ಮರಣವನ್ನ ಹೊಂದ್ತಾನೆ. ಈ ಒಂದು ಸಕ್ರಿಯ ದಯಾಮರಣ ಐತಲ್ಲ, ಭಾರತದಲ್ಲಿ ಇದೆಯೋ ಇಲ್ಲೋ ಅಂತ ಕೇಳ್ತಾನೆ. ಇದು ಇಲ್ಲ. ಸಕ್ರಿಯ ದಯಾಮರಣ ಊಟ ಮಾಡೋಣ ಸಹಾಯ ಮಾಡೋದು, ಊಟ ಮಾಡಿಬೇಕಾದ್ರೆ ಸಹಾಯ ಅಂತ ನಮ್ಗೆ. ರೈಟ್? ಊಟಗಟ್ಟ ಅದಕ್ಕೆ ವಿಶ್ವ ಆಹಾರ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗ? ಅಕ್ಟೋಬರ್ 16ಕ್ಕೆ ನೆನ್ಪಿಟ್ಟುಕೊಂಡು ವಿಶ್ವ ಆಹಾರ ದಿನ ಅಂತ ಆಚರಣೆ ಮಾಡ್ತೀವಿ. ನಮ್ಮೇಲೆ ಏನಂತಪ್ಪ ಅಂದ್ರೆ ಆಹಾರ ತಿನ್ನು, ಊಟ ಮಾಡು. ಅದಕ್ಕೆ ಜೈನ ಧರ್ಮ ಒಂದು ಹೇಳುತ್ತೆ, ಊಟ ಮಾಡೋದಂಗಿಲ್ಲ, ಅದು ಊಟ ಕಡಿಮೆ ಮಾಡ್ಕೊತ ಸಹಾಯ ಅಂತ ಹೇಳ್ತೀವಿ. ಅರ್ಥಕ್ಕಿದೆ? ಧರ್ಮದ ಬಗ್ಗೆ ಅವಹೇಳನಲ್ಲ. ಆ ಧರ್ಮ ಏನ್ ಹೇಳತ್ತಪ್ಪ ಅಂದ್ರೆ ಜೈನ ಧರ್ಮ, ಊಟ ಮಾಡು ಆದ್ರೆ ಕಡಿಮೆ ಮಾಡ್ತಾರೆ. ಊಟ ನಿನ್ನ ಜೀವನಕ್ಕೆ ನಿನಗೆ ಜಿಗುಪ್ಸೆ ಬಂದಾಗ, ನಿನಗೆ ದೇಹವನ್ನ ತ್ಯಾಗ ಮಾಡ್ಬೇಕೆನ್ಸಿದಾಗ ಏನ್ ಮಾಡ್ಬೇಕು ಅಂತಂದ್ರ ಊಟವನ್ನ ಇವತ್ತು 4 ರೊಟ್ಟಿ ಉಂಡಿದ್ರೆ ನಾಳೆಗೆ 3 ರೊಟ್ಟಿ, ಆಮೇಲೆ 2 ರೊಟ್ಟಿ, ಆಮೇಲೆ 1 ರೊಟ್ಟಿ, ಆಮೇಲೆ 4 ರೊಟ್ಟಿ, ಆಮೇಲೆ ಊಟವನ್ನ ಜೈನ ಧರ್ಮದಲ್ಲಿ ಇದನ್ನ ಸಲ್ಲೇಖನ ವೃತ ಅಂತ ಕರಿತೀವಿ. ಹಾಗಾದ್ರೆ ಪ್ರಶ್ನೆ ಕೇಳಿದಾನ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಲ್ಲೇಖನ ವೃತವನ್ನ ಮಾಡಿದವರು ಯಾರಂತ ಪ್ರಶ್ನೆ ಕೇಳಿದಾನ? ಚಂದ್ರಗುಪ್ತ ಮೌರ್ಯ. ಹಾಗಾದ್ರೆ ಯಾರ ಪ್ರಭಾವದಿಂದ ಅಂತ ಪ್ರಶ್ನೆ ಕೇಳಿದ? ಯಾರು? ಭದ್ರಬಾಹು. ಯಾರಪ್ಪ ಅಂದ್ರೆ ಭದ್ರಬಾಹುವಿಂದ ಏನ್ ಮಾಡಿದನಪ್ಪ ಅಂದ್ರೆ ಜೈನ ಧರ್ಮದಲ್ಲಿ ಏನಪ್ಪ ಅಂದ್ರೆ ಸಲ್ಲೇಖನ ವೃತವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ಯಾವ ಸ್ಥಳದಲ್ಲಿ ಏನ್ ಪ್ರಶ್ನೆ ಕೇಳ್ಯಾನ? ಶ್ರವಣ ಬೆಳಗೊಳ. ನೆನ್ಪಿಟ್ಕೊಳ್ರಿ, ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನಪ್ಪ ಅಂತಂದ್ರ ಸಲ್ಲೇಖನ ವೃತ್ತವನ್ನು ಏನ್ ಮಾಡ್ತಾನಪ್ಪ ಅಂದ್ರ ಸ್ವೀಕಾರವನ್ನ ಮಾಡ್ತಾನಂತೇಳಿ ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ನೆನ್ಪಿಟ್ಕೊಳ್ರಿ, ಒಂದೇನಪ್ಪ ಅಂತಂದ್ರ ದಕ್ಷಿಣ ಕರ್ನಾಟಕವನ್ನ ಆಳಿದಂತ ಮೊಟ್ಟ ಮೊದಲ ಮನೆತನ ಯಾವ್ದಂತ ಪ್ರಶ್ನೆ ಕೇಳಿದ್ರೆ, ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ ಮೊದಲ ಭಾರತದ ಮನೆತನ ಯಾವ್ದು ಪ್ರಶ್ನೆ ಕೇಳಿದ್ರೆ ಮೌರ್ಯ ಮನೆತನ. ನೆನ್ಪಿಟ್ಕೊಳ್ರಿ, ಮೌರ್ಯರ ದಕ್ಷಿಣ ಭಾರತದ ರಾಜಧಾನಿ ಯಾವುದು? ಸುವರ್ಣಗಿರಿ. ಆಯ್ತಾ? ಸುವರ್ಣಗಿರಿ ಯಾವ ರಾಜ್ಯದ ಜಿಲ್ಲೆಯೊಳಗೆ ಬರುತ್ತೆ? ಕೊಪ್ಪಳ. ಇದನ್ನ ಮೊದಲೇನಂತ ಕರಿತಿದ್ರು? ಕನಕಗಿರಿ ಅಂತ ಕರಿತಿದ್ರು. ಈ ಸುವರ್ಣಗಿರಿ ಇದೆಯಲ್ಲ, ಈ ಸುವರ್ಣಗಿರಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿರ್ತಕ್ಕಂಥ ಅರಸ ಚಂದ್ರಗುಪ್ತ ಮೌರ್ಯ. ಹಾಗಾಗಿನೇ
ಕರ್ನಾಟಕವನ್ನ ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಭಾರತದ್ದು ಮೌರ್ಯ ಮನೆತನ. ಇನ್ನು ಮೊದಲ ಆಳ್ವಿಕೆ ಮಾಡಿದ ದಕ್ಷಿಣ ಭಾರತದ ಮನೆತನ ಯಾವ್ದಂತ ಕೇಳಪ್ಪ ಅಂದ್ರೆ ಶಾತವಾಹನರು ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಡ್ರಿ, ಶಾತವಾಹನರನ್ನು ಏನಂತ ಕರಿತೀವಿ? ಆಂಧ್ರದ ಭೃತ್ಯರು, ರೈಟಾ? ಆಂಧ್ರದ ಭೃತ್ಯರು ಅಂತ ಕರಿತೀವಿ, ನೆನ್ಪಿಟ್ಕೊಡ್ರಿ. ಹಾಗಾದ್ರೆ ಇವರು ದಕ್ಷಿಣ ಭಾರತಕ್ಕೆ ನೇಗಿಲನ್ನ ಪರಿಚಯಿಸ್ತಾರೆ, ನೆನ್ಪಿಟ್ಕೊಡ್ರಿ. ಒಂದ್ ಪ್ರಶ್ನೆ ಕೇಳೋಣ, ದಕ್ಷಿಣ ಭಾರತಕ್ಕೆ ಶಾತವಾಹನರಿಂದ ನೇಗಿಲ ಪರಿಚಯವಾಯಿತು ಎನ್ನುವುದಕ್ಕಿಂತಲೂ ನೇಗಿಲಿನಿಂದ ಶಾತವಾಹನ ಏನ್ ಮಾಡಿದ್ರಪ್ಪ ಅಂದ್ರೆ ದಕ್ಷಿಣ ಭಾರತಕ್ಕೆ ಪರಿಚಯವಾದರು ಅಂತೇಳಿ ಕರೀತಾರೆ. ಯಾರು ಕರೀತಾರೆ ಇದನ್ನ? ಆರ್.ಜೆ. ಭಂಡಾರ್ಕರ್, ನೆನ್ಪಿಟ್ಕೊಡ್ರಿ. ಇಲ್ಲ, ಆರ್.ಜೆ. ಭಂಡಾರ್ಕರ್, ರೈಟ್? ಕೆಲವೊಂದು ಬುಕ್ಗಳಲ್ಲಿ ರೋಮಿಲಾ ತಾಪರ್ ಅಂತ ಕೊಟ್ಟ, ನೆನ್ಪಿಟ್ಕೊಡ್ರಿ. ರೈಟ್? ಆರ್.ಜೆ. ಭಂಡಾರ್ಕರ್ ಅಂತ ನೆನ್ಪಿಟ್ಕೊಡ್ರಿ. ಕೇಸ್ ಪ್ರಶ್ನೆ ಆಗೈತೆ ಇದು, ಆರ್.ಜೆ. ಭಂಡಾರ್ಕರ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಇನ್ನು ಆರ್ಯರ ಕಾಲದಲ್ಲಿ ನೇಗಿಲ್ ಇತ್ತ? ಆರ್ಯರ ಕಾಲದಲ್ಲಿ ನೇಗಿಲ ಬಳಕೆ ಇತ್ತ? ಆರ್ಯರ ಕಾಲದಲ್ಲಿ ರೈತ ಇತ್ತು. ಯಾಕಪ್ಪ ಅಂದ್ರೆ ಕೃಷಿ ಪ್ರಧಾನರು. ಸಿಂಧು ನಾಗರಿಕತೆಯಲ್ಲಿ ಇತ್ತು, ರೈತ? ಸಿಂಧು ನಾಗರಿಕತೆಯಲ್ಲಿ ಕೂಡ ನೇಗಿಲದ ಬಳಕೆ ಇತ್ತು. ನೇಗಿಲಿನ ಬಳಕೆ ಮೊಟ್ಟ ಮೊದಲ ಬಾರಿ ಕಂಡು ಬಂದ ಸ್ಥಳ ಯಾವುದು? ಕಾಲಿಬಂಧನ್. ಯಾವ್ದಪ್ಪ ಅಂದ್ರೆ ಕಾಲಿಬಂಧನ್. ಹಾಗಾಗಿನೇ ಸಿಂಧು ನಾಗರಿಕತೆಯಲ್ಲೂ ಕೂಡ ಏನಾಗುತ್ತಪ್ಪ ಅಂದ್ರೆ ನೇಗಿಲಿನ ಬಳಕೆ ಇತ್ತು ಅಂತೇಳಿ ಕೊಡ್ತಾರ. ಈ ಶಾತವಾಹನರನ್ನ ಏನಂತ ಕರಿತಪ್ಪ ಅಂದ್ರೆ ಆಂಧ್ರದ ಭೃತ್ಯರು ಅಂತೇಳಿ ಕರಿತೀವಿ. ಆರಿತ್ರ ಪುತ್ರರು, ಕದಂಬರ ಬಲಂಶಾಲಿ ಆರತಿ ಪುತ್ರರು ಅಂತ ಕರಿತೀವಿ. ದೇವ ಪುತ್ರರು ಅಂತ ಕರಿತೀವಿ. ವಿಷಾಂಡ್ರಿ ಆರತಿ ಪುತ್ರರು ಅಂತ ಕರಿತೀವಿ. ಆರತಿ ಪುತ್ರರು ಪ್ರಧಾನಿ ಚಾಲುಕ್ಯರು ನೋಡ್ರಿ. ಇನ್ನೊಂದು ಚೆಕ್ ಮಾಡ್ಕೊಡ್ರಿ, ಎಕ್ಸಾಕ್ಟ್ ಐತಿ. ಆರತಿ ಪುತ್ರರ ಅಂತ ಯಾರಿಗೆ ಕರಿತೀವಪ್ಪ ಅಂದ್ರೆ ಬದಾಮಿ ಚಾಲುಕ್ಯರನ್ನ ಕರಿತೀವಿ ಅಂತ ನೆನ್ಪಿಟ್ಕೊಡ್ರಿ. ಪ್ರಶ್ನೆ ಕೇಳಿದ್ರು. ದೇವಪುತ್ರರ ಅಂತ ಯಾರಿಗೆ ಕರಿತೀವಪ್ಪ ಅಂದ್ರೆ ಕುಶಾಂದ್ರ ಕರಿತೀವಿ, ರೈಟ್? ಅದ್ರಲ್ಲಿ ದೇವಪುತ್ರ ಅಂತೇಳಿ ಬಿರುವನ್ನ ಹೊಂದಿದಂತ ಅರ್ಥ ಯಾರಪ್ಪ ಅಂದ್ರೆ ಕನಿಷ್ಕ, ರೈಟ್? ಈ ಕನಿಷ್ಕನಿಗೆ ಇನ್ನೊಂದು ಕರಿತೀವಿ ಬಿರುದು ಸೀಸರ್. ಎರಡನೇ ಸೀಸರ್, ಮತ್ತ ಎರಡನೇ ಅಶೋಕ ಮತ್ತ ಕನಿಷ್ಕನ ಪ್ರಮುಖ ಬಿರುದುಗಳು, ನೆನ್ಪಿಟ್ಗಳು. ನೆಕ್ಸ್ಟ್ ಇನ್ನು ಕರ್ನಾಟಕದ ಅಶೋಕ ಅಂತ ಯಾರಿಗೆ ಕರಿತೀವಿ? ಅಮೋಘ ವರ್ಷ ನೃಪತುಂಗ. ಹಾಗಾದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದ ಅರಸ ಯಾರು? ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿ ಅರಸ ಯಾರು? ಅತ್ಯಂತ ದೀರ್ಘಾವಧಿಯವರೆಗೆ ಪ್ರಶ್ನೆ ಕೇಳ್ತಾನೆ. ಅಮೋಘ ವರ್ಷ ನೃಪತುಂಗ ನೋಡ್ರಿ, ನೆನ್ಪಿಟ್ಕೊಡ್ರಿ. ಅಮೋಘ ವರ್ಷ ನೃಪತುಂಗ ಅಂತೇಳಿ ನೆನ್ಪಿಡ್ರಿ. ಅರ್ಥ ಆಯ್ತಾ? ಏನ್ ಹೇಳಕತ್ತಿದ್ವಿ? ದಯಾಮರಣದ ಬಗ್ಗೆ ಮಾತಾಡಕತ್ತಿದ್ವಿ. ಒಂದು ಸಕ್ರಿಯ ದಯಾಮರಣ, ಇನ್ನೊಂದು ನಿಷ್ಕ್ರಿಯ ದಯಾಮರಣ ಅಂತ ಹೇಳಿ ಕರಿತೀವಿ. ಸಕ್ರಿಯ ದಯಾಮರಣ ಅಂದ್ರೆ ನೇರವಾಗಿ ತನಗೆ ಸ್ವಇಚ್ಛೆ ಬಂದಿದ್ರೆ ಆದಲ್ಲಿ ಆತನು ಆಹಾರವನ್ನ ಸೇವನೆ ಮಾಡದೆ ನೇರವಾಗಿ ಇಂಜೆಕ್ಟಿವ್ಗಳ ಮೂಲಕ ಸಾವನ್ನ ಸ್ವೀಕರಿಸುವಂತದಕ್ಕೆ ಏನಂತ ಕರಿತೀವಿ ಅಂದ್ರೆ ಸಕ್ರಿಯ ಜ್ವಾಲಾಮುಖಿ ಅಂತ ಕರಿತೀವಿ. ಒಂದು ಪಾಯಿಂಟ್ ನೆನಪಿರಲಿ, ಇದು ಭಾರತದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಿಷ್ಕ್ರಿಯ ದಯಾಮರಣ. ಏನ್ ನಿಷ್ಕ್ರಿಯ ದಯಾಮರಣ ಅಂದ್ರೆ ಕೊಡುವ ಔಷಧಿಗಳನ್ನು ಅಂದ್ರೆ ಗುಣಮುಖಲಾಗಲ್ಲ ಅಂತೇಳಿ ಔಷಧಿ ಅದು ಏನಾದ್ರು ಕೊಡ್ತಾರೆ. ಅಂದ್ರೆ ಯಾವ ಕಾಯಿಲೆಗಳು ಅಥವಾ ಅವನ್ನ ಆಟೋಮೆಟಿಕ್ ಆಗಿ ನಿಲ್ಲಿಸ್ಬಿಡೋದು. ಇದು ಅದಕ್ಕೆ ಸಂಬಂಧಪಟ್ಟವ್ರು ಇದನ್ನು ವೈದ್ಯಕೀಯ ಲೋಕದ ಮಿರಾಕಲ್ ಅಂತ ಕರೀತಾರೆ. ನೆನ್ಪಿಟ್ಟುಕೊಳ್ಳಿ, ಯಾವುದೇ ಒಬ್ಬ ವ್ಯಕ್ತಿ ಈಗ ಸಾವು ನೋವಿನ ಮಧ್ಯೆ ಓಡಾಡ್ತಿರ್ತಾನೆ, ಇವತ್ತ ನಾಳೆ ಅಂತಿರ್ತಾನೆ, ಆಲ್ರೆಡಿ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾನೆ. ಅವನಿಗೆ ಏನೋ ಇವತ್ತು ಬದುಕಕ್ ಆಗಂಗಿಲ್ಲ ಅಂತ. ಈ ಕ್ಯಾನ್ಸರ್ ಅಂತೇಳಿ ರೋಗ ಬರುತ್ತೆ, ಅದನ್ನ ಬದುಕಕ್ ಆಗಂಗಿಲ್ಲ, ರೈಟಾ? ಅದನ್ನ ಬದುಕಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಔಷಧಿ ಕೂಡ ಅಷ್ಟು ಭಾರತದಲ್ಲಿ ಏನ್ ಮಾಡಂಗಿಲ್ಲಪ್ಪ, ಸಿಗಂಗಿಲ್ಲ. ಭಾರತ ಅಲ್ಲದೆ ಕೂಡ ಬೇರೆ ದೇಶಗಳಲ್ಲೂ ಕೂಡ ಏನ್ ಮಾಡಂಗಿಲ್ಲಪ್ಪ ಅಂದ್ರೆ ಸಿಗಂಗಿಲ್ಲ. ಅವಾಗ ಏನಾಗ್ತದಪ್ಪ ಅಂದ್ರೆ ಅಂತ ವ್ಯಕ್ತಿಗಳಿಗೆ ಏನ್ ಮಾಡುತ್ತಪ್ಪ ಅಂದ್ರ ಭಾರತನ ಏನ್ ಮಾಡುತ್ತಪ್ಪ ಅಂದ್ರೆ ಇದಕ್ಕೆ ಸಾಥ್ ಕೊಡುತ್ತೆ. ನೀನು ನಿಷ್ಕ್ರಿಯ ದಯಾಮರಣಕ್ಕೆ ನೀನು ಏನಿದೆಯಪ್ಪ ಅಂತಂದ್ರ ಅವೈಲೇಬಲ್ ಇದಿ, ಬರೀತೀವಿ, ನೀನ್ ಅದಕ್ಕೆ ತಗೋಬಹುದು ಅಂತೇಳಿ ಏನಾಗುತ್ತಪ್ಪ ಅಂದ್ರ ನೇರವಾಗಿ ಏನ್ ಮಾಡುತ್ತಪ್ಪ ಅಂತಂದ್ರ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ತದ. ಇದು ನಿಷ್ಕ್ರಿಯ ದಯಾಮರಣ. ನಿಷ್ಕ್ರಿಯ ದಯಾಮರಣಕ್ಕೆ ಭಾರತದಲ್ಲಿ ಅವಕಾಶ ಇದೆಯೋ ಇಲ್ಲ ಅಂತ ಕೇಳ್ತಾನೆ, ಇದೆ ಅಂತೇಳಿ ನೆನಪಿಟ್ಟು. ಇದು ನಿಷ್ಕ್ರಿಯ ದಯಾಮರಣ. ಇದ್ಯಾಕೆ ಸುದ್ದಿಯಲ್ಲಿ ಐತಪ್ಪ ಅಂತಂದ್ರ ನಿಷ್ಕ್ರಿಯ ದಯಾಮರಣಕ್ಕೆ ಸಂಬಂಧಪಟ್ಟ 6 ವರ್ಷದಿಂದ ಸುದ್ದಿಯಲ್ಲಿ ಇತ್ತು ಒಂದು ಪ್ರಕರಣ, ಶಹಾನುಭೋಗ ಪ್ರಕರಣ. ಏನ್ ಶಹಾನುಭೋಗ ಪ್ರಕರಣ? ಎಲ್ಲಿ ಬರುತ್ತೆ? ಯಾವುದೇ ರಾಜ್ಯದಲ್ಲಿ? ಕರ್ನಾಟಕದಲ್ಲಿ.
ಇದಕ್ಕೆ ಸಂಬಂಧಪಟ್ಟಪ್ಪ ಅಂದ್ರ ಇದು 1973 ನಡೆಯುತ್ತೆ ನೆನ್ಪಿಟ್ಟು. ಅರುಣ ಶಾನುಭೋಗ ಕೇಳ್ರಿ ಒಂದ್ ಸೆಕೆಂಡ್ ಪ್ರಶ್ನೆ ಕೇಳಿದಾನೆ ಇದನ್ನ. ಅರುಣ ಶಾನುಭೋಗ ಪ್ರಕರಣ ಎದಕ್ಕೆ ಸಂಬಂಧಪಟ್ಟದ ಅಂತ ಕೇಳಿದ್ರೆ ದಯಾಮರಣ ಎದಕ್ಕೆ ಸಂಬಂಧಪಟ್ಟದಂದ್ರೆ 1973 ಇದು ಮೂಲತಃ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಹಿಳೆ, ಮುಸ್ಲಿಂ ಮಹಿಳೆ. ಈಕೆ ಕೆಲವೊಂದು ರೋಗಗಳಿಂದ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಬಳಲ್ತಾ ಇರ್ತಾಳ. ಈಕೆಗೆ ದಯಾಮರಣ ತಗೋಬೇಕಂತೇಳಿ ಆಸಕ್ತಿ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾಳೆ, ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ಗಳಲ್ಲಿ ರಿಟ್ಗಳನ್ನ ಹಾಕ್ತಾಳೆ. ಕೋರ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ರಿಜೆಕ್ಟ್ ಮಾಡುತ್ತೆ, ದಯಾಮರಣಕ್ಕೆ ಅವಕಾಶ ಇಲ್ಲ ಅಂತ ರಿಜೆಕ್ಟ್ ಮಾಡುತ್ತಾ. ಅದು ಏನ್ ಮಾಡುತ್ತಪ್ಪ ಅಂದ್ರೆ ಇಡೀ ಈ ಒಂದು ರಾಜ್ಯದ ಸುದ್ದಿ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತದೆ. ಅರುಣ ಶಾನುಭೋಗ ಪ್ರಕರಣ ಅಂತಕ್ಕಂಥದ್ದು ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದಾರೆ. ಇದನ್ನ ಕೋರ್ಟ್ಗಳು ಏನ್ ಮಾಡಿದವಪ್ಪ ಅಂದ್ರೆ ವಜಾಗೊಳಿಸೈತಿ. ಈಕೆಗೆ ತಕ್ಕಂತೆ ನ್ಯಾಯವನ್ನು ಒದಗಿಸಿಕೊಡಬೇಕು. ವ್ಯಕ್ತಿ ಸಕ್ರಿಯವಾಗಿ ತಾನೇ ನೇರವಾಗಿ ಕಾನೂನಿನ ಅಡಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಮೊದಲ ಬಾರಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ದಯಾಮರಣವನ್ನು ಸ್ವೀಕಾರ ಮಾಡ್ತಾನೆ. ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಹರೀಶ್ ರಾಣಾ ಅಂತ ಹೇಳಿ ನೆನ್ಪಿಟ್ರು. ಇದು ಸುದ್ದಿಯಲ್ಲಿ ಇರೋದ್ರಿಂದ ಇಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಪಾಯಿಂಟ್ ಗಳನ್ನ ಕೇಳ್ತಾನೆ ಅಂತ ಹೇಳಿ ನೆನ್ಪಿಟ್ಕೊಳ್ರಿ. ಅರುಣ ಶಾನುಭೋಗ ಪ್ರಕರಣ 1973 ಎದಕ್ಕೆ ಸಂಬಂಧಪಟ್ಟದ ಅಂತ ಕೇಳ್ತಾನ, ದಯಾಮರಣ. ನೆಕ್ಸ್ಟ್ ಮೊಟ್ಟ ಮೊದಲ ಬಾರಿಗೆ ದಯಾಮರಣವನ್ನು ಸ್ವೀಕರಿಸಿದ ವ್ಯಕ್ತಿ ಯಾರಪ್ಪ ಅಂತ ಕೇಳ್ತಾನ, ಹರೀಶ್ ರಾಣಾ ಅಂತ ನೆನ್ಪಿಟ್ರು. ನೆಕ್ಸ್ಟ್ ಇದಾದ ನಂತರ ಇದಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ 2018 ಮಸೂದೆ ತರ್ತಾರೆ ಅಂತ ಹೇಳಿ ಈ ದಯಾಮರಣ ಅಂತಕ್ಕಂಥದ್ದು ಕೂಡ ಮೂಲಭೂತ ಹಕ್ಕು ಅಂತ ತೀರ್ಮಾನ ಮಾಡ್ತಾರೆ. ನೆನಪಿರಿ, ಈ ದಯಾಮರಣ ಅಂತಕ್ಕಂಥದ್ದು ಕೂಡ ಮೂಲಭೂತ ಹಕ್ಕು. ಈ ಮೂಲಭೂತ ಹಕ್ಕುಗಳಲ್ಲಿ 21 ಹೇಳುತ್ತೆ ಗೊತ್ತಾ, ವ್ಯಕ್ತಿ ತನಗೆ ಇಚ್ಛೆ ಬಂದಂತೆ ತಾನು ಜೀವನೆ ಮಾಡಬಹುದು. ವ್ಯಕ್ತಿತ್ವದ ಬಗ್ಗೆ ಹೇಳುತ್ತೆ. ವ್ಯಕ್ತಿ ಜೀವನಕ್ಕೆ ಏನ್ ಮಾಡತ್ತಪ್ಪ ಅಂದ್ರೆ ಅವಕಾಶ ಮಾಡಿಕೊಡುತ್ತೆ. ಅದರ ಅಡಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ 21ನೇ ವಿಧಿ ಅಡಿಯಲ್ಲಿ ದಯಾಮರಣಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ 2018 ಏನ್ ಮಾಡತ್ತಪ್ಪ ಅಂದ್ರೆ ಮಸೂದೆಯನ್ನು ಕೂಡ ಪಾಸ್ ಮಾಡ್ತಾರ ಅಂತ ಹೇಳಿ ನೆನಪಿರಿ. ಇಷ್ಟು ಏನಪ್ಪಾ ಅಂದ್ರೆ ದಯಾಮರಣ ಅಂತ ಹೇಳಿ ನೆನಪಿರಿ. ನೆಕ್ಸ್ಟ್ ಅದಾದ ನಂತರ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡು ಅಧಿಕೃತವಾಗಿ ಜಾರಿಗೆ ತಂದ ರಾಜ್ಯ ಯಾವ್ದಂತ ಕೇಳ್ತಾನ, ಕರ್ನಾಟಕ ರಾಜ್ಯ. ಯಾಕಂದ್ರೆ ಮೊದಲು ಇಲ್ಲೇ ಇದ್ದಿತ್ತಲ್ಲ ಈ ಪ್ರಕರಣ, ಹಂಗಾಗಿನೇ ಮೊದಲು ಇದನ್ನ ಅಧಿಕೃತವಾಗಿ ಜಾರಿಗೆ ತಂದಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಅಂತ ಹೇಳಿ ನೆನ್ಪಿಟ್ಬೋದು. ಇಷ್ಟೇನಪ್ಪ ಅಂದ್ರೆ ದಯಾಮರಣ ಅಂತೇಳಿ ನೆನ್ಪಿಟ್ಬೋದು. ನೆಕ್ಸ್ಟ್ ಓರಿಯನ್ ಅಂತೇಳಿ ಬರುತ್ತೆ. ಓರಿಯನ್ ಅಂದ್ರೆ ನೌಕೆ. ಏನು ಓರಿಯನ್ ನೌಕೆ ಇದಕ್ಕೆ ಸಂಬಂಧಪಟ್ಟಿದ್ದು ಚಂದ್ರಯಾನ ಮಾಡ್ತಕ್ಕಂಥ ಉದ್ದೇಶ, ರೈಟ್. ಇದು ಯಾವ್ದು ಮಾಡ್ಯದ ಅಂತ ಕೇಳ್ತಾರೆ, ನಾಸಾ ಮಾಡೈತಿ. ನಾಸಾ ಮಾಡೈತಿ. ಓರಿಯನ್ ನೌಕೆಯ ಮೂಲಕ ಏನ್ ಮಾಡೈತಪ್ಪ ಅಂದ್ರೆ ಮಾಡೈತಿ. ಯಾವೊಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಡೈತಪ್ಪ ಅಂದ್ರೆ ಆರ್ಟಿಮಿಸ್ 2, ರೈಟ್. ಆರ್ಟಿಮಿಸ್ 2 ಅಂತಕ್ಕಂಥದ್ದು ಅಮೆರಿಕದ ಕಾರ್ಯಕ್ರಮ. ನಾವ್ ಹೆಂಗ ಈ ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3, ಚಂದ್ರಯಾನ 4 ಮಾಡಿದಾನೆ. ಚಂದ್ರಯಾನ 4 ಮಾಡಿಲ್ಲ. ಯಾವ ವರ್ಷ ಮಾಡ್ತೀವಿ? 2028 ಮಾಡ್ತೀವಿ. 2028 ಚಂದ್ರಯಾನ 4 ಮಾಡ್ತೀವಲ್ಲ, ಅದರಂಗೆ ಇದು ಆರ್ಟಿಮಿಸ್ ಅಂತೇಳಿ ಕಾರ್ಯಕ್ರಮ ಮಾಡೈತಿ. ಆ ಕಾರ್ಯಕ್ರಮದ ಅಡಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಓರಿಯನ್ ನೌಕೆಯನ್ನ ಬಳಕೆ ಮಾಡಿಕೊಂಡು ಚಂದ್ರನಲ್ಲಿಗೆ ಏನ್ ಮಾಡಿತ್ತಪ್ಪ ಅಂದ್ರೆ ಮತ್ತೆ ಗಗನಯಾನಿಗಳನ್ನ ಕಳಿಸ್ತಕ್ಕಂಥ ಕಾರ್ಯವನ್ನ ಯಾವ ದೇಶ ಮಾಡಕತ್ತೈತಪ್ಪ ಅಂತಂದ್ರ ಅಮೆರಿಕ ಮಾಡಕತ್ತೈತೆ ಅಂತ ನೆನ್ಪಿಟ್ಕೊಡ್ರಿ. ಬಟ್ ಇದು ನಾಸಾ ಸಂಸ್ಥೆ ಮಾಡಕತ್ತೈತಿ. ಬಟ್ ಎಲ್ಲಿಂದ ಮಾಡಕತ್ತೈತಪ್ಪ ಅಂತಂದ್ರ ಫ್ಲೋರಿಡಾ ಸಂಸ್ಥೆ. ಫ್ಲೋರಿಡಾ ಅಂತ ಹೇಳಿ ಬಾಹ್ಯಾಕಾಶ ಉಡಾವಣಾ ಸ್ಥಳ ಐತಿ ಗೊತ್ತಾ, ಫ್ಲೋರಿಡಾ ಸಂಸ್ಥೆ. ಬಾಹ್ಯಾಕಾಶ ನೌಕೆ ಯಾವ ದೇಶದ ಅಡಿಯಲ್ಲಿ ಬರುತ್ತಪ್ಪ ಅಂದ್ರೆ ಕೆನಡಾ ದೇಶದ ಫ್ಲೋರಿಡಾ ಸಂಸ್ಥೆಯಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಓರಿಯನ್ ನೌಕೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಉಡಾಯನ ಮಾಡ್ತಾ ಇದಾರ ಅಂತ ಹೇಳಿ ನೆನ್ಪಿಟ್ಕೊಡಿ. ಇದು ಯಾವ ಮಿಷನ್ ಅಡಿಯಲ್ಲಿ ಅಂದ್ರೆ ಆರ್ಟಿಮಿಸ್ 2 ನೆನ್ಪಿಟ್ಟು. ನೆಕ್ಸ್ಟ್ ಬಾಹ್ಯಾಕಾಶ ಯಾನ ನಡೆಸಿದ 4 ಗಗನಯಾತ್ರಿಗಳು ಅಂತ ಇತ್ತೀಚೆಗೆ 4 ಗಗನಯಾನ ಮಾಡಿದಾರಂತ. ಯಾರ್ಯಾರಪ್ಪ? ಕ್ರಿಸ್ಟಿನಾ ಕೋಚ್. ಆಕಿ ನೆನಪದಾಳಿ. ಯಾಕೆ ನೆನಪದ ಹೇಳ್ರಿ? ಏಕೈಕ ಮಹಿಳೆ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಏಕೈಕ ಮಹಿಳೆ 1 ಪಾಯಿಂಟ್. ಮತ್ತ ಬಾಹ್ಯಾಕಾಶದಲ್ಲಿ ಅತ್ಯಂತ ದೀರ್ಘಾವಧಿಯವರೆಗಿದ್ದಂತ ಮಹಿಳೆ ಐತಿ. ಸುಮಾರು ಎಷ್ಟು 328 ದಿನಗಳೈತಿ. ನೆನ್ಪಿಟ್ಕೊಳ್ರಿ. ನಾವ್ ಇಲ್ಲೇ ಎಲ್ಲರ ಬಗಲ ಊರಿಗೆ ಹೋದ್ರೆ ಯಾವಾಗ ನಮ್ಮ ಊರಿಗೆ ಹೋಗ್ತೇವೆ ಅಂತೀವಿ, ಪಟ್ನ ಯಾವಾಗ ಬಸ್ ಸಿಗ್ತಾವ ಅಂತೀವಿ. ಬಟ್ ಅದಕ್ಕೆಲ್ಲ 328 ದಿನಗಳ ಕಾಲ ಗಗನಯಾನದಲ್ಲಿದ್ದ. 328 ದಿನ. ಯಾರಪ್ಪ ಅಂದ್ರೆ ಕ್ರಿಸ್ಟಿನಾ ಕೋಚ್. ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ನೆನ್ಪಿಟ್ಕೊಳ್ರಿ 4 ಜನ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನವರಲ್ಲಿ ಯಾರು ಅಲ್ಲ ಅಂತ ಕೇಳ್ತಾನೆ. ಒಂದು ರೈಡ್ ವೈಸ್ಮನ್ ಅಂತ, ರೈಡ್ ವೈಸ್ಮನ್. ನೆಕ್ಸ್ಟ್ ವಿಕ್ಟರ್ ಗ್ಲೋವರ್ ಅಂತ, ವಿಕ್ಟರ್ ಗ್ಲೋವರ್. ನೆಕ್ಸ್ಟ್ ಕ್ರಿಸ್ಟಿನಾ ಕೋಚ್. ನೆಕ್ಸ್ಟ್ ಜೆರಿಮಾ ಆನ್ಸನ್.
ನೆನ್ಪಿಡ್ರಿ, ಜೆರಿಮಾ ಆನ್ಸನ್. ಯಾರು ಒಬ್ರು ರೈಡ್ ವೈಸ್ಮನ್, ನೆಕ್ಸ್ಟ್ ವಿಕ್ಟರ್ ನೋವಾಲ್, ನೆಕ್ಸ್ಟ್ ಕ್ರಿಸ್ಟಿನಾ ಕೋಚ್, ನೆಕ್ಸ್ಟ್ ಜೆರಿಮಾ ಆನ್ಸನ್. ಜೆರಿಮಾ ಆನ್ಸನ್ ಅಂತೇಳಿ ನೆನ್ಪಿಟ್ಟುಕೋರಿ. ಈ 4 ಜನ ಏನ್ ಮಾಡಿದಾರಪ್ಪ ಅಂದ್ರ ಗಗನಯಾತ್ರಿಗಳು ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಬಾಹ್ಯಾಕಾಶಕ್ಕೆ ಹೋಗ್ತಾ ಇದಾರ ಅಂತೇಳಿ ನೆನ್ಪಿರಿ. ಇದು ಆರ್ಟಿಮಿಸ್ 2ಗೆ ಸಂಬಂಧಪಟ್ಟೈತಿ. ಅವತಾರ ಪರೀಕ್ಷೆ ಅಂತ ಬರುತ್ತೆ, ಇಂಪಾರ್ಟೆಂಟ್ ಇಂಥ ಪ್ರಶ್ನೆಗಳು ಕೇಳ್ಬಿಡ್ತಾನೆ ಕೇಳೋದೊಳಗೆ. ಅವತಾರ ಪರೀಕ್ಷೆ ಎದಕ್ಕೆ ಸಂಬಂಧಪಟ್ಟದಂತ ಪ್ರಶ್ನೆ ಕೇಳ್ತಾನೆ. ಅವತಾರ ಪರೀಕ್ಷೆ ಎದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಈ 4 ಜನ ಹೇಳಿದಿವಲ್ಲ ನಾವು, ರೈಡು, ಕೆಂಬು, ಕ್ರಿಶ್ಚಿಯನ್ ಕೋಚು, ನಾವು ಏನ್ ಹೇಳಿದಿವಲ್ಲ, ಆ 4 ಜನರಲ್ಲಿರ್ತಕ್ಕಂಥ ಅಸ್ಥಿ ಮಜ್ಜೆಗಳನ್ನ ಕಲೆಕ್ಟ್ ಮಾಡ್ತಾರೆ. ಅಸ್ಥಿ ಮಜ್ಜೆ ಅಂದ್ರೆ ಗೊತ್ತಲ್ಲ, ಲಿಗ್ಮೆಂಟ್ಸ್. ಅಸ್ಥಿ ಮಜ್ಜೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕಲೆಕ್ಟ್ ಮಾಡ್ತಾರಂತ. ಆ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಅಸ್ಥಿ ಮಜ್ಜೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ತಕ್ಕೋತಾರೆ. ಇಲ್ಲೇ ಬಾಹ್ಯಾಕಾಶ ಯಾನ ಹೋಗೋ ಸಂದರ್ಭದಲ್ಲಿ ತಕ್ಕೊಂಡಂತ ಬಾಹ್ಯಾಕಾಶ ಯಾನಕ್ಕೆ ಹೋಗ್ತಾರೆ. ಗಗನಯಾನಿಗಳು ಮೇಲೆ ಹೋಗ್ತಾರೆ. ಬಾಹ್ಯಾಕಾಶಕ್ಕೆ ಹೋದ ನಂತರ ಏನಾಗುತ್ತಪ್ಪ ಅಂದ್ರ ಅಲ್ಲಿ ಸೂರ್ಯನ ಕಿರಣಗಳು ಕಡಿಮೆ ಇರ್ತಾವ, ನೆನ್ಪಿಟ್ಬೋದು. ಬಾಹ್ಯಾಕಾಶಕ್ಕೆ ಮ್ಯಾಗ ಹೋದಂಗೆಲ್ಲ ಉಷ್ಣ ಜಾಸ್ತಿ ಬರ್ಬೇಕಲ್ರಿ ಇಂತಿರಿ ನೀವು. ಇಲ್ಲ, ಬಾಹ್ಯಾಕಾಶಕ್ಕೆ ಹೋದಂಗೆಲ್ಲ ಉಷ್ಣ ಜಾಸ್ತಿ ಬರಂಗಿಲ್ಲ, ನೆನ್ಪಿರ್ಲಿ. ರೈಟ್. ಭೂಮಿಯಿಂದ ಬಂದು ಭೂಮಿಯನ್ನ ತಲುಪಿ ಇರ್ತಕ್ಕಂಥ ವಿಕಿರಣಗಳಿಂದನೇ ಏನಾಗುತ್ತಪ್ಪ ಅಂದ್ರೆ ಅತಿ ಹೆಚ್ಚು ಶಾಖ ಉತ್ಪಾದನೆ ಆಗ್ತದೆ, ನೆನ್ಪಿಟ್ಬೋದು. ಅರ್ಥ ಆಗ್ತದೆ ಹೇಳ್ತಾ ಇರೋದು. ಭೂಮಿಯಲ್ಲಿ ಇರ್ತಕ್ಕಂಥ ಶಾಖ ಯಾವ ಒಂದು ರೂಪದಲ್ಲಿ ಬರ್ತದೆ ಪ್ರಶ್ನೆ ಕೇಳೋಣ. ವಿಕಿರಣದ ರೂಪದಲ್ಲಿ. ಯಾವ ರೂಪದಲ್ಲಿ ಅಂದ್ರೆ ವಿಕಿರಣ ರೂಪದಲ್ಲಿ ಅಂತೇಳಿ ಬರುತ್ತೆ. ಎಲ್ಲಿ ಓಜೋನ್ ಪದರ ಲೇಯರ್ ಇರುತ್ತಲ್ಲ, ಆ ಓಜೋನ್ ಪದರನ್ನ ಅದನ್ನ ತೆಗೆದು ಏನ್ ಮಾಡ್ತಾವಪ್ಪ ಅಂದ್ರೆ ಕಿರಣಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಇದಕ್ ಬರ್ತವೆ. ಯಾವ ಕಿರಣಗಳು? ಸೂರ್ಯನಿಂದ ಬರ್ತಕ್ಕಂಥವು ನೇರಳಾಗಿದ್ದ ಕಿರಣಗಳು, ಅತಿ ಹೆಚ್ಚು ಹಾನಿಕಾರಕ ಕಿರಣಗಳು. ಇವು ಭೂಮಿಗೆ ಬಂದು ಏನಾಗ್ತಾವಪ್ಪ ಅಂದ್ರೆ ಹಲವಾರು ರೋಗಗಳಿಗೆ ಏನಾಗ್ತದಪ್ಪ ಅಂದ್ರೆ ಕಾರಣವನ್ನಾಗ್ತದೆ ಅಂತೇಳಿ ನೋಡ್ತೀವಿ. ಹಂಗಾಗಿ ಏನಾಗ್ತದಪ್ಪ ಅಂದ್ರೆ ಈ ಅಸ್ಥಿ ಮಜ್ಜೆಯನ್ನು ತೆಗೆದುಕೊಂಡು ಮೇಲೋದಂತ ಸಂದರ್ಭದಲ್ಲಿ ಒಂದು ವೇಳೆ ಮಾನವ ಏನಾದರೂ ಬಾಹ್ಯಾಕಾಶದಲ್ಲಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ವೇಳೆಯಲ್ಲಿ ಆತನಿಗೆ ಅಸ್ಥಿ ಮಜ್ಜೆ ಸಮಸ್ಯೆ ಅಥವಾ ನರ ದೌರ್ಬಲ್ಯ ಇರತಕ್ಕಂಥ ವ್ಯಕ್ತಿಗಳು ಮೇಲೆ ಏನಾದ್ರೂ ಜೀವಿಸ್ಲಿಕ್ಕೆ ಹೋದ್ರೆ ಅವ್ರಿಗೆ ಏನಾದ್ರೂ ಸಮಸ್ಯೆ ಆಗಬಹುದಾ ಅನ್ನೋ ಉದ್ದೇಶಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಅವುಗಳನ್ನ ಚಿಪ್ ನಲ್ಲಿ ಸಂಗ್ರಹಿಸಿ ಏನ್ ಮಾಡ್ತಾರಪ್ಪ ಅಂದ್ರ ಆ ಒಂದು ಗಗನಯಾನಿಗಳನ್ನ ಮೇಲೆ ಕಳಿಸ್ತಾ ಇದಾರಂತ. ಇದನ್ನ ಯಾವ ಪರೀಕ್ಷೆ ಅಂತ ಕರೀತಾರಂತಂದ್ರ ಅವತಾರ ಪರೀಕ್ಷೆ ಅಂತೇಳಿ ನೆನ್ಪಿಟ್ಟು. ಅರ್ಥ ಆಗ್ತದೆಯಾ? ಇದು ಅವತಾರ ಪರೀಕ್ಷೆ. ಯಾವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬರ್ತಂದ್ರೆ ಇದು ಕೂಡ ಆರ್ಟಿಮಿಸ್ 2 ಅಂತೇಳಿ ನೆನ್ಪಿಟ್ಟು. ನೆಕ್ಸ್ಟ್ ಓರಿಯನ್ ಕ್ಯಾಪ್ಸೂಲ್ ಅಂತ ಬರುತ್ತೆ. ಓರಿಯನ್ ಕ್ಯಾಪ್ಸೂಲ್ ಅಂದ್ರೆ ಅವು ಕ್ಯಾಪ್ಸೂಲ್ ಅಂದ್ರೆ ಏನು? ಟ್ಯಾಬ್ಲೆಟ್ ಗಳನ್ನ ಇವು ಇದಾರಲ್ಲ ಗಗನಯಾನಿಗಳು ಹೋಗ್ತಾರಲ್ಲ, ಅವ್ರಿಗೆ ಏನಾದ್ರು ಶಾಖ ಆದ್ರ ಇಲ್ಲಪ್ಪ ಅಂದ್ರೆ ಜಾಸ್ತಿ ಚಳಿ ಬಿಟ್ರ, ಏನಾದ್ರು ಗಾಳಿ ಸ್ವಲ್ಪ ಜಾಸ್ತಿ ಏನಾದ್ರು ಗಾಳಿ ಬಂದ್ರ ಇಲ್ಲ ಒತ್ತಡ ಆಯ್ತಪ್ಪ ಅಂತಂದ್ರ ಅವುಗಳನ್ನ ತಡಿಲಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಓರಿಯನ್ ಕ್ಯಾಪ್ಸೂಲ್ ಗಳನ್ನ ಬಳಸ್ತಾರೆ, ನೆನ್ಪಿಟ್ಟು. ಅದ್ರ ನೌಕೆ ಹೆಸರೇ ಇಟ್ಬಿಟ್ರೆ ಓರಿಯನ್ ಕ್ಯಾಪ್ಸೂಲ್. ಅದ್ಯಾವ ಪರೀಕ್ಷೆ ಅಂತ ಹೇಳಿದ್ದೆ? ಅವತಾರ ಪರೀಕ್ಷೆ. ಇನ್ನು ಆರ್ಟಿಮಿಸ್ 2 ಹೇಳಿದ್ದೆ. ಈ ಪ್ರಸ್ತುತ ಇರತಕ್ಕಂಥ ಆರ್ಟಿಮಿಸ್ 3 ಮಾಡ್ತಾರೆ ಅಂತ ಹೇಳಿದ್ದೆ. ಯಾವ ವರ್ಷ? 2028. ರೈಟ್. 2028ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆರ್ಟಿಮಿಸ್ 3 ಮಾಡ್ತಾ ಇದಾರೆ. ಯಾರು? ನಾಸಾದವರು, ಇಸ್ರೋದವರಲ್ಲ, ನಾಸಾದವರು. ನೆಕ್ಸ್ಟ್ ಜನಗಣತಿ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರಪ್ಪ? ಎಷ್ಟು ವರ್ಷಕ್ಕೊಮ್ಮೆ? 10 ವರ್ಷಕ್ಕೊಮ್ಮೆ ಮಾಡ್ತಾರಂತ ನೆನ್ಪಿಟ್ಕೊಡ್ರಿ. ಇದನ್ನ ಜನಗಣತಿ ಯಾವ ಒಂದು ಸಚಿವಾಲಯ ಮಾಡುತ್ತೆ? ಲೈಂಗಿಕ ಮತ್ತು ಗೃಹ ಸಚಿವಾಲಯ. ಕಂಪ್ಲೀಟ್ ಮಾಡ್ಕೋಬೇಡ್ರಿ, ಯಾವ ಸಚಿವಾಲಯನೂ ಅಲ್ಲ, ಗೃಹ ಸಚಿವಾಲಯದ ಅಡಿಯಲ್ಲಿನೇ ಬರುತ್ತೆ. ರೈಟ್. ಈ ಗೃಹ ಸಚಿವಾಲಯದ ಅಡಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಏನಾಗುತ್ತಪ್ಪ ಅಂದ್ರೆ ಜನಗಣತಿಯನ್ನ ನಡೀತದೆ ಅಂತೇಳಿ ನೆನ್ಪಿಟ್ಕೊಡ್ರಿ. ಈ ಜನಗಣತಿ ಯಾವ ವರ್ಷ ಮಾಡ್ಕೋಬೇಕಂತ ಮಾಡ್ಯಾರಪ್ಪ ಅಂದ್ರೆ ಈಗ 2027. ಆಕ್ಚುಲಿ ಯಾವ ವರ್ಷ ಮಾಡ್ಬೇಕಿತ್ತು ಅದು? 2021. ನೆನ್ಪಿಟ್ಕೊಡ್ರಿ, ನೆನ್ಪಿಟ್ಕೊಡ್ರಿ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಮಾಡ್ತಾರ ಅನ್ನೋ ಅಂತ ಕೇಳಿದ್ವಿ. 2011ರಲ್ಲಿ ಇಲ್ಲಿವರೆಗೂ ಕೊನೆ ಬಾರಿಗೆ ಜನಗಣತಿ ಆಗಿತ್ತು. ನೋಡಿವಲ್ಲ, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರೋ ರಾಜ್ಯ ಯಾವುದು? ಬಿಹಾರ. ಅತಿ ಕಡಿಮೆ ಹೊಂದಿರತಕ್ಕಂಥದ್ದು 60. ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ್ದು ಕೇರಳ. ಅತಿ ಕಡಿಮೆ ಸಾಕ್ಷರತೆ ಹೊಂದಿದ್ದು ಯಾವುದು? ಬಿಹಾರ ರಾಜ್ಯ. ಯಾವ ರಾಜ್ಯ? ಬಿಹಾರ ರಾಜ್ಯ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ್ದು ಕೇರಳ. ಅತಿ ಕಡಿಮೆ ಲಿಂಗಾನುಪಾತ ಹರಿಯಾಣ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥದ್ದು ಯಾವುದು? ಉತ್ತರ ಪ್ರದೇಶ. ಅತಿ ಕಡಿಮೆ ವಿಸ್ತೀರ್ಣದಲ್ಲಿ ರಾಜಸ್ಥಾನ. ಅತಿ ಕಡಿಮೆ ವಿಸ್ತೀರ್ಣದಲ್ಲಿ ಯಾವುದು? ಗೋವಾ ಅಂತೇಳಿ ಹೆಸರು ನೋಡಿದ್ವಿ, ಗೋವಾ ಅಂತ ಹೇಳಿದ್ವಿ. ನೆಕ್ಸ್ಟ್ ಇನ್ನು ತಾಯಂದಿರ ಮರಣದರ, ಶಿಶು ಮರಣದರ,
ಆಮೇಲೆ ಮಗು ಮರಣ ದರ, ಇವೇನ್ ಮರಣ ದರಗಳು ನೋಡಿದ್ವಿ. ಇವೆಲ್ಲ ಯಾವ ಒಂದು ಜನಗಣತಿ ಪ್ರಕಾರ ಅಂದ್ರೆ 2011-12 ಪ್ರಕಾರನೇ. ನಾವೇನೇ ಸೆನ್ಸಸ್ ನೋಡಿದ್ರು ಕೂಡ 2011 ಜನತೆ ಪ್ರಕಾರನೇ ಓದಿದ್ವಿ ಇಲ್ಲಿವರೆಗೂ. ಈಗ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ 2021ರಲ್ಲಿ ಮಾಡ್ಬೇಕಂತೇಳಿ ಇತ್ತು. 2021ರಲ್ಲಿ ಮಹಾಮಾರಿ ಕೊರೋನಾ ಬಂತು, ರೈಟ್. 19, 20, 21ರಲ್ಲಿ ಕೊರೋನಾ ಬಂತು. ಅದರಲ್ಲಿ ಜನಗಣತಿ ಮಾಡೋರು ಅರ್ಧ ತಿಳ್ಕೊಂಡ್ರೆ ಕಾಣ್ತದೆ. ಹಂಗಾಗಿ ಏನಾದ್ರಪ್ಪ ಅಂದ್ರೆ ಜನಗಣತಿಯನ್ನ ಮುಂದಕ್ಕೆ ಹಾಕಿದ್ರು. ಮುಂದಕ್ಕೆ 1 ವರ್ಷ ಹಾಕ್ಲಿ ಚಲೋ, 2 ವರ್ಷ ಹಾಕಿ, ಎಷ್ಟು ವರ್ಷ ಹಾಕಿದ್ರು? 5 ವರ್ಷ ಹಾಕಿದ್ರು. ಈಗ 6 ವರ್ಷನೂ ಹಾಕಿದಾರೆ, ಇನ್ನೂ 1 ವರ್ಷ ಬೇಕಂತ 2027 ಮಾಡ್ತಾರೆ. ನೆನ್ಪಿಟ್ಕೊಂಡು 2027 ಜನಗಣತಿ ಆಗುತ್ತಂತ. ಈ ಜನಗಣತಿ ಮಾಡೋದ್ರಿಂದ ಉದ್ದೇಶ ಏನಪ್ಪಾ ಅಂತಂದ್ರ ಭಾರತದಾದ್ಯಂತ ಸ್ಥಿತಿಗತಿ ಯಾವ ರೀತಿಲಿದೆ, ಎಲ್ಲಿ ಶ್ರೀಮಂತರಿದಾರ, ಎಲ್ಲಿ ಬಡವರಿದಾರ, ಅಲ್ಲಿ ಹೆಚ್ಚು ಜನರದಾರ, ಎಲ್ಲಿ ಶಿಕ್ಷಣದ ಕಡಿಮೆ ಐತಿ, ಎಲ್ಲಿ ಅಂಧತೆ ಐತಿ, ಎಲ್ಲಿ ಜನಸಂಖ್ಯೆ ಕಡಿಮೆ ಐತಿ, ಎಲ್ಲಿ ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಕು, ಎಲ್ಲಿ ಕೊಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಜನಗಣತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಮಾಡ್ತಾರೆ. ಪ್ರತಿ ವರ್ಷ ನೋಡಿದ್ವಿ. ಈ ಜನಗಣತಿ ಇವತ್ತಿಂದ ಬಂದದ್ದಲ್ಲ, ಇದು ಬ್ರಿಟಿಷರ ಅವಧಿಯಿಂದಲೂ ಬಂದೈತಿ. ಈ ಜನಗಣತಿಯನ್ನ ಮೊಟ್ಟ ಮೊದಲ ಬಾರಿಗೆ ಮಾಡಿರ್ತಕ್ಕಂಥ ಗವರ್ನರ್ ಜನರಲ್ ಯಾರು ಪ್ರಶ್ನೆ ಕೇಳಿದ್ದಾರೆ? ಲಾರ್ಡ್ ಮೇಯೋ, ರೈಟ್. ಲಾರ್ಡ್ ಮ್ಯಾವ್ ಅಲ್ಲ, ಲಾರ್ಡ್ ಮೇಯೋ ಅಂತಕ್ಕಂಥದ್ದು ಏನ್ ಮಾಡ್ತಾರಪ್ಪ ಅಂದ್ರೆ ಜನಗಣತಿಯನ್ನ ಮೊಟ್ಟ ಮೊದಲ ಬಾರಿಗೆ ಮಾಡ್ತಾನ. ಹಾಗಾಗಿನೇ ಭಾರತದ ಜನಗಣತಿಯ ಪಿತಾಮಹ ಅಂತ ಕರೀತಾರೆ. ಹಾಗಾದ್ರೆ ಈ ಜನಗಣತಿಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಮಾಡ್ತಾರ ಅಂತ ಕೇಳ್ತಾನೆ. 1872, ರೈಟ್. 1871, 72ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೊಟ್ಟ ಮೊದಲನೇ ಜನಗಣತಿಯನ್ನ ಮಾಡ್ತಾರ. ಇನ್ನು ಅದಾದ ನಂತರ ಇದು ಏನಾಗಿತ್ತಪ್ಪ ಅಂತಂದ್ರೆ ಕೇವಲ ಕೇಂದ್ರ ಒಕ್ಕೂಟ ಇತ್ತು ಅಲ್ಲ, ಇದು ಕೇಂದ್ರ ಮಟ್ಟದಲ್ಲಿ ಮಾತ್ರ ಮಾಡ್ತಕ್ಕಂಥ ವಿಧಾನ, ಜನಗಣತಿ ವಿಧಾನ. ಇದನ್ನ ರಾಜ್ಯಗಳು ಮತ್ತು ಕೇಂದ್ರ ಎರಡರಲ್ಲಿ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಇದನ್ನ ವಿಕೇಂದ್ರೀಕೃತ ಅಂತ ಕರಿತೀವಲ್ಲ, ವಿಕೇಂದ್ರೀಕೃತ ಜನಗಣತಿ ಮಾಡಿದ್ದೆ ಯಾವಾಗಪ್ಪ ಅಂದ್ರೆ 1891. ಅವಾಗ ಯಾರಿರ್ತಾರಪ್ಪ ಅಂತಂದ್ರೆ ಲಾರ್ಡ್ ರಿಪ್ಪನ್ ಅವರಲ್ಲಿ ಏನಾಗುತ್ತಪ್ಪ ಅಂದ್ರೆ ವಿಕೇಂದ್ರೀಕರಣದ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಜನಗಣತಿಯನ್ನ ಮಾಡ್ತಾರ ಅಂತ ನೆನ್ಪಿಟ್ಬೋದು. ಆಮೇಲೆ ಜನಗಣತಿ ಆಯೋಗದ ಅಧ್ಯಕ್ಷರ ಮುಖ್ಯಸ್ಥರು ಯಾರಿರ್ತಾರೆ ಆ ಟೈಮ್ನಾಗ? ಫಸ್ಟ್ ಒಳಗಿರುತ್ತಲ್ಲ ಅದು WW ಅಂಟರ್ 1871 ಇರುತ್ತಲ್ಲ. 1871ರಲ್ಲಿ ಜನಗಣತಿಯ ಆಯುಕ್ತ ಯಾರಾದ್ರೂ ಪುಸ್ತಕ ಕೇಳಲಿ WW ಅಂಟರ್ ಅಂತಕ್ಕಂಥದ್ದು ಏನ್ ಮಾಡ್ತಾರಪ್ಪ ಅಂದ್ರೆ ಅಂದಿನ ಸಂದರ್ಭದಲ್ಲಿ ಆಯುಕ್ತ ಇರುತ್ತಲ್ಲ. ನೆಕ್ಸ್ಟ್ 1881ರಲ್ಲಿ ಯಾರು ಇರ್ತಾರೆ? ಪ್ಯಾಟ್ಸನ್. ಯಾರಪ್ಪ ಅಂದ್ರೆ ಪ್ಯಾಟ್ಸನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ 1881ರಲ್ಲಿ ಏನಾಗ್ತಪ್ಪ ಅಂದ್ರೆ ಆಯುಕ್ತ ಅಂತ ಹೇಳಿ ನೆನ್ಪಿಟ್ಕೊಡು. ಈ ಆಯುಕ್ತರನ್ನು ನೇಮಕ ಮಾಡ್ತಾರೆ, ಜನಗಣತಿ ಆಯುಕ್ತರು. ಇನ್ನು 2011 ಯಾರು ಆಯುಕ್ತರಲ್ಲಪ್ಪ? ಕೊನೆಯದಾಗಿ ವಿವೇಕ್ ಜೋಶಿ ನೋಡ್ರಪ್ಪ, ನೆನ್ಪಿಟ್ಕೊಡ್ರಿ. ಜನಗಣತಿ ಆಯುಕ್ತ ಯಾರಪ್ಪ ಅಂದ್ರೆ ವಿವೇಕ್ ಜೋಶಿ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಜನಗಣತಿ ಆಯುಕ್ತರಾಗಿ ಏನ್ ಮಾಡಿದಾರಪ್ಪ ಅಂದ್ರೆ ಕಾರ್ಯವನ್ನ ನಿರ್ವಹಿಸಿದಾರ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಈ ಜನಗಣತಿ ಅಂತಕ್ಕಂಥದ್ದು ಎಲ್ಲದರ ಮೇಲೆ ಕಾರ್ಯವನ್ನ ನಿರ್ವಹಿಸುತ್ತಾ ಇದಕ್ಕೆ 2 ಮಾಸ್ಕಾಟ್ ಕೂಡ ಮಾಡಿದ್ದಾರೆ ಟೀಚಿಂಗ್. ಪ್ರಗತಿ ಮತ್ತು ವಿಕಾಸ ಅಂತ ನೆನ್ಪಿಟ್ಟುಕೊಡು. ಪ್ರಗತಿ ಮತ್ತು ವಿಕಾಸ ಅಂತ ಹೇಳಿ ನೆನ್ಪಿರ್ಲಿ. ಅದ್ರ ಸಂಕೇತ ಯಾಕಪ್ಪ ಮಾಸ್ಕಾಟ್ಗಳು ಯಾಕೆ ಮಾಡಿರಪ್ಪ ಅಂದ್ರೆ 2024 ಭಾರತ ಏನ್ ಮಾಡ್ಬೇಕಪ್ಪ ಅಂದ್ರೆ ಸದೃಢವಾಗಿ ಅಭಿವೃದ್ಧಿಯನ್ನ ಆಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಯಾವುದು ಪ್ರಗತಿ, ಇನ್ನೊಂದು ವಿಕಾಸ. ಯಾವ ವರ್ಷದೊಳಗಡೆ 2047 22 ಗಣತಿ ಮಾಡ್ತಾರ. 2047 ಟಾರ್ಗೆಟ್ ಇಟ್ಕೊಂಡು ಏನ್ ಮಾಡಿದಾರಪ್ಪ ಅಂದ್ರೆ ಪ್ರಗತಿ ಮತ್ತು ವಿಕಾಸ. ಹೆಸರು ಯಾಕಿಟ್ರು? 2 ಹೆಸರು ಅಂತ ಕೇಳ್ತಾರ ಕ್ವಶನ್. 2 ಹೆಸರು ಯಾಕಿಟ್ರು? ಪ್ರಗತಿ ಯಾಕಿಟ್ರು, ವಿಶ್ವಾಸ ಯಾಕಿಟ್ರು ಅಂತಂದ್ರೆ 2047 ಗುರಿಯಾಗಿಟ್ಕೊಂಡು ಅದರೊಳಗಾಗಿ ಭಾರತ ಏನಾಗ್ಬೇಕು, ಒಂದು ಪ್ರಗತಿ ಆಗ್ಬೇಕು, ಇನ್ನೊಂದು ವಿಕಾಸ ಆಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಏನ್ ಮಾಡಿದಾರಪ್ಪ ಅಂದ್ರೆ 2 ಮಸ್ಕಾಟ್ಗಳನ್ನ ಇಟ್ಟಿದಾರ ಅಂತೇಳಿ ನೆನ್ಪಿಡಿ. ನೆಕ್ಸ್ಟ್ ಇನ್ನೊಂದು ನೆನ್ಪಿಟ್ಕೊಳ್ರಿ, ಇದು ಏನಾಗುತ್ತಲ್ಲ ಈಗ ಎಷ್ಟೇ ಜನಗಣತಿ ಇದು ಸ್ವತಂತ್ರ ನಂತರದಲ್ಲಿ 8ನೇ ಜನಗಣತಿ. ಸ್ವತಂತ್ರ ಪೂರ್ವದಿಂದ ಇಳ್ಕೊಂಡ್ರಪ್ಪ ಅಂದ್ರೆ 16ನೇ ಜನಗಣತಿ. ಇದು ನೆನ್ಪಿಟ್ಕೊಳ್ರಿ. ಈ 16 ಜನಗಣತಿ ಆದ್ವಲ್ಲ ಇವೆಲ್ಲ ಏನ್ ಮಾಡಿದ್ವಪ್ಪ ಅಂದ್ರೆ ಬ್ಯಾಲೆಟ್ ಪೇಪರ್ ಮೂಲಕ ಹಾಕ್ಸಿದ್ವಿ. ಬರೀ ಪೇಪರ್ ಪೆನ್ನು ಬರ್ಕೊಳ್ಳೋದು. ನಿಮ್ಮ ಮನೆಗೆ ಎಷ್ಟು ಮಂದಿ ಅದಾರ್ರಿ? ನಿಮ್ಮ ಮನೆ ಸಾಲಿ 8 ಮಂದಿ ಓದ್ತಾರ? ಅರ್ಧಕ್ಕ 8 ಮಂದಿ ಬಿಟ್ಟಾರ? ಪೂರಿ 8 ಮಂದಿ ಕಾಯ್ತಾರ? ಬರ್ಕೋತಿದ್ರ. ಸಾಕ್ಷರತೆ ಪ್ರಮಾಣ ಅಳತೆ ಮಾಡ್ಕೊಂಡು ರೈತ ಭಾರತದ ಎಷ್ಟು ಸಾಕ್ಷರತೆ ಪ್ರಮಾಣ? ಭಾರತ ಸಾಕ್ಷರತೆ ಪ್ರಮಾಣ ಎಷ್ಟು? 74.04. ರೈತ ಭಾರತ ಜನಗಣತಿ 74.04ರಷ್ಟು ಸಾಕ್ಷರತೆಯನ್ನು ಸಾಧಿಸಿದೆ ಭಾರತ. ರೈತ ಕರ್ನಾಟಕ ಅಂತ ಬಂದಾಗ 75.36. ರೈತ 75.36% ಏನಾಗತ್ತಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಏನ್ ಮಾಡಿತ್ತಪ್ಪ ಅಂದ್ರೆ ಸಾಕ್ಷರತೆಯನ್ನ ಸಾಧಿಸಿದೆ. ಅವೆಲ್ಲವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೌಂಟ್ ಅನ್ನ ಮಾಡ್ಕೋತಿದ್ರು. ಒಟ್ಟು ಇನ್ನೊಂದು ನೆನ್ಪಿಟ್ಕೊಳ್ರಿ, ಈ ಜನಗಣತಿ ಇದೆಯಲ್ಲ ಟೋಟಲಿ ಡಿಫ್ರೆಂಟ್.
ಇದು ಏನಪ್ಪಾ ಅಂದ್ರೆ ಡಿಜಿಟಲ್ ಜನಗಣತಿ, ರೈಟಾ. ಭಾರತದ ಮೊಟ್ಟ ಮೊದಲ ಡಿಜಿಟಲ್ ಜನಗಣತಿ ಯಾವಾಗ ನಡೀತದಪ್ಪ ಅಂದ್ರೆ 2027 ಅಂತ ಹೇಳಿ ನೆನಪಿಟ್ಟು. ಏನಾಯ್ತಾ ಜನಗಣತಿ ಬಗ್ಗೆ ಯಾವ ಸಚಿವಾಲಯ ಬರ್ತಂದ್ರೆ ಗೃಹ ಸಚಿವಾಲಯ. ಡಿಜಿಟಲ್ ಜನಗಣತಿ ಅಂದ್ರೆ ಹೆಂಗ ಹೇಳ್ತೀರಿ? ಆಪ್ಗಳ ಮೂಲಕ, ಪೋರ್ಟಲ್ಗಳ ಮೂಲಕ, ವೆಬ್ಸೈಟ್ಗಳ ಮೂಲಕ ಈಗೆಲ್ಲ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಸ್ಕೂಲು ಕಾಲೇಜುಗಳಲ್ಲಿ ಇರ್ತಕ್ಕಂಥ ಉಪನ್ಯಾಸಕರನ್ನ ಮತ್ತು ಶಿಕ್ಷಕರನ್ನ ಬಳಕೆ ಮಾಡ್ಕೋತಾರೆ. ನೋಡ್ರಿ, ಜನಗಣತಿಗೆಲ್ಲ ಶಿಕ್ಷಕರನ್ನ ಬಳಕೆ ಮಾಡ್ಕೋತಾರೆ. ಆ ಶಿಕ್ಷಕರಿಗೆ ಏನ್ ಮಾಡ್ತಾರ, ಪೂರ್ವ ತರಬೇತಿಯನ್ನು ನೀಡ್ತಾರೆ. ಜನಗಣತಿ ನಡೆಯೋಕೆ ಮುಂಚೆ ಸ್ವಲ್ಪ ದಿನ ಮುಂಚೆ ತರಬೇತಿಯನ್ನು ನೀಡ್ತಾರೆ. ಈ ತರ ಮಾಡ್ಕೋಬೇಕು, ಈ ಮನೆಗೆ ನೀವು ವಿಸಿಟ್ ಕೊಡ್ಬೇಕು, ಹಿಂಗಿಂಗ್ ಮಾಡ್ಕೋಬೇಕು ಅಂತೇಳಿ ಅವ್ರು ಹೇಳಿರ್ತಾರೆ. ಇವರು ಎಲ್ಲರ ಹೋಟೆಲ್ ಕುಂತು ಚಹಾ ಬಜ್ಜಿ ತಿಂತಿರ್ತಾರೆ, ರೈಟ್? ಹೌದಾ? ಹಂಗಾಗಿ ಏನಾಗ್ತದೆ, ಜನಗಣತಿ ಅರ್ಧಂಬರ್ಧ ಆಗ್ಬಿಡ್ತಾರೆ. ಹೀಗಾಗಿ ದೇಶ ಏನಾಗಲ್ಲ, ಅಭಿವೃದ್ಧಿ ಆಗುತ್ತೆ, ರೈಟ್? ಅವುಗಳನ್ನ ಏನ್ ಮಾಡ್ತಾರೆ, ಪೋರ್ಟಲ್ ಆಪ್ಗಳ ಮೂಲಕ ಮಾಡ್ತಾರೆ ಅಂತ ನೆನಪು. ಇದು ರಾಯಭಾರಿ ಯಾರಾಗಿದ್ದಾರಪ್ಪ ಅಂದ್ರೆ ಜನಗಣತಿದು ಸುದರ್ಶನ್ ಪಾಟ್ನಾಯಕ್ ಅಂತೇಳಿ ನೆನಪಿಟ್ಟುಕೊಂಡು. ಇದು 16ನೇ ಜನಗಣತಿ ಮತ್ತು ಜೊತೆಗೆ ಇದು ಡಿಜಿಟಲ್ ಗಣತಿ. ಇದು ದೇಶದ ಮೊದಲ ಡಿಜಿಟಲ್ ಜನಗಣತಿ ಅಂತ ಕರೀತೀವಿ, ನೆನಪಿಟ್ಟು. ಅದೆಲ್ಲ ಹಂತಗಳಿದಾವೆ, ಅವೆಲ್ಲ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡೋಣ. ಇದು ಜನಗಣತಿ ಕಾಯ್ದೆ ಯಾವ ಜಾರಿಗೆ ಬಂದದ ಅಂತ ಹೇಳ್ತಾನೆ 1948. ನೆನ್ಪಿಟ್ಟುಕೊಡ್ರಿ, ವೆರಿ ಇಂಪಾರ್ಟೆಂಟ್. 1948 ಅಂತ ಹೇಳಿ ನೆನಪಿರ್ರಿ. ಇದನ್ನು ನಡೆಸ್ತಕ್ಕಂಥವ್ರು ಯಾರಂತ ಕೇಳ್ತಾನೆ, ಜನಗಣತಿ ನಡೆಸ್ತಕ್ಕಂಥವ್ರು ಯಾರು? ಜನಗಣತಿಯನ್ನ ಸಮೀಕ್ಷೆ ಮಾಡ್ತಕ್ಕಂಥವ್ರು ಯಾರು? ಸರ್ವೆ. ಇದು ಯಾವ ಅಡಿಯಲ್ಲಿ ಬರ್ತಂದ್ರೆ ಗೃಹ ಸಚಿವಾಲಯ. ಕ್ಲಿಯರ್, ಅದು ಮುಗೀತು. ಯಾರು ನಡೆಸ್ತಾರೆ ಅಂತ ಕೇಳ್ತಾರೆ. ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ನೋಡ್ರಿ, ನೆನ್ಪಿಟ್ಟುಕೊಳ್ರಿ, ರೈಟ್? ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ. ಇನ್ನೊಂದು ಪ್ರಶ್ನೆ ಕೇಳ, FDI ಏನ್ ಗೊತ್ತಾ? ಈ ಭೂಪಟಗಳ ಗೊತ್ತಾ? ಭೂಪಟಗಳು ಮತ್ತು ನಕಾಶೆಗಳನ್ನ ತಯಾರಿಸುವವರು ಯಾರಂತ ಕೇಳೋ ಪ್ರಶ್ನೆ. ಎಸ್, ಸರ್ವೆ ಆಫ್ ಇಂಡಿಯಾ. ಅದು ಯಾರಪ್ಪ ಅಂದ್ರೆ ಸರ್ವೆ ಆಫ್ ಇಂಡಿಯಾ. ಮತ್ತೊಂದು ಪ್ರಶ್ನೆ ಕೇಳ, ಸರ್ವೆ ಆಫ್ ಇಂಡಿಯಾವನ್ನ ಕೇಂದ್ರ ಕಚೇರಿಯಲ್ಲಿದೆ ಡೆಹ್ರಾಡೂನ್, ರೈಟ್? ಉತ್ತರಾಖಂಡದ ಡೆಹ್ರಾಡೂನ್ ಏನೈತಪ್ಪ ಅಂದ್ರೆ ಅದರ ಒಂದು ಕೇಂದ್ರ ಕಚೇರಿ ಇದೆ ಅಂತ ನೆನ್ಪಿಟ್ಕೊಡ್ರಿ. ಇದನ್ನ ಸಮೀಕ್ಷೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಜನಗಣತಿ ಇದೆಯಲ್ಲ, ಯಾವ ಪಟ್ಟಿಗೆ ಬರುತ್ತೆ ಪ್ರಶ್ನೆ ಕೇಳ್ತಾನೆ. ಕೇಂದ್ರ ಪಟ್ಟಿನ, ರಾಜ್ಯ ಪಟ್ಟಿನ, ಸಮರ್ತಿ ಪಟ್ಟಿನ? ಕೇಂದ್ರ ಪಟ್ಟಿ ಅಂತ ನೆನ್ಪಿಟ್ಟುಕೊಡ್ರಿ. ಯಾವ ಪಟ್ಟಿಯಲ್ಲಿ ಬರುತ್ತಂದ್ರೆ ಕೇಂದ್ರ ಪಟ್ಟಿ ಒಳಗಡೆ ಬರ್ತದ ಅಂತ ಹೇಳಿ ನೆನ್ಪಿಟ್ಟುಕೊಡ್ರಿ. ಟೋಟಲಿ ಇಲ್ಲಿಯವರೆಗೆ 15 ಜನಗಣತಿ ಆಗಿದಾವ. ಇವಾಗ ಎಷ್ಟೇ ಜನಗಣತಿ ನಡೀತದ ಅಂತ ಪ್ರಶ್ನೆ ಕೇಳ್ತಾನ, 16ನೇ ಜನಗಣತಿ ಅಂತ ಹೇಳಿ ನೆನ್ಪಿಟ್ಟುಕೊಡ್ರಿ. ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ, ಆಯ್ತಾ? ಯಾವ ಕ್ಷೇತ್ರ ಕೊಡ್ತಾರೆ ಅಂದ್ರೆ ಸಾಹಿತ್ಯ ಕ್ಷೇತ್ರ ಕೊಡ್ತಾರೆ. ಇದನ್ನ ಸಾಹಿತ್ಯದಲ್ಲಿ ಅಗಾಧವಾಗಿ ಸೇವೆ ಸಲ್ಲಿಸಿದ್ರಪ್ಪ ಅಂದ್ರೆ ಅವ್ರಿಗೆ ಹುಡುಕೆಮ್ಮನ್ ಕೊಡ್ತಾರೆ. ಯಾವ ಪ್ರಶಸ್ತಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು. ಇದು ಸಂಸ್ಕೃತ ಭಾಷೆಯ ಪದ, ಜ್ಞಾನಪೀಠ ಪ್ರಶಸ್ತಿ. ಈ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಯಾವ ಕ್ಷೇತ್ರ ಕೊಡ್ತಾರಂದ್ರೆ ಸಾಹಿತ್ಯ ಕ್ಷೇತ್ರ, ರೈಟ್? ಹಾಗಾದ್ರೆ ಈ ಪ್ರಶಸ್ತಿ ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳ್ತಾರೆ? 1961, ರೈಟ್? 1961 ಏನಾಗುತ್ತಪ್ಪ ಅಂದ್ರೆ ಸ್ಥಾಪನೆ ಆಗ್ತದ. ಇದನ್ನ ಸ್ಥಾಪನೆ ಮಾಡೋರು ಯಾರಂತ ಕೇಳ್ತಾನೆ? ಸಾವು ಜೈನ್, ರೈಟ್? ಸಾವು ಜೈನ್ರಪ್ಪ, ಮತ್ತೆ ಸಾಯೋ ಜೈನ್ ಅಲ್ಲ, ಸಾವು ಜೈನ್ ಅಂತ ಹೇಳಿ ನೆನಪಿಟ್ಕೊಡ್ರಿ. ಇವ್ರು ಏನ್ ಮೂಲತಃ ಯಾವ ರಾಜ್ಯದವ್ರು? ಸಾವು ಜೈನ್ ಮಹಾರಾಷ್ಟ್ರದವ್ರು. ಸಾವು ಜೈನ್ ಅಂತಕ್ಕಂಥವ್ರು ಮೂಲತಃ ಮಹಾರಾಷ್ಟ್ರದವರು. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡಿರ್ತಾರ. ಇವ್ರೊಂದು ಪತ್ರಿಕೆ ನಡೆಸ್ತಿರ್ತಾರೆ. ಯಾವುದು? ಯಾವ ಪತ್ರಿಕೆ? ಟೈಮ್ಸ್ ಆಫ್ ಇಂಡಿಯಾ, ರೈಟ್? ಟೈಮ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಪತ್ರಿಕೆ ಇದೆಯಲ್ಲ, ಈ ಪತ್ರಿಕೆಯನ್ನು ನಡೆಸ್ತಿರ್ತಾರ. ನಡೆಸುವಂತ ಸಂದರ್ಭದಲ್ಲಿ ಏಕೆಯಾಗಿ ಸಾವು ಜೈನ್ ಮತ್ತು ಆತನ ಹೆಂಡತಿ ಅಂದ್ರೆ ದಂಪತಿಗಳು, ಸಾವು ಜೈನ್ ಮತ್ತು ದಂಪತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಬೇಕಂತೇಳಿ ವಿಚಾರ ಮಾಡ್ತಾರೆ. ವಿಚಾರ ಮಾಡ್ಕೊಂಡು 1961 ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಶಸ್ತಿಯನ್ನ ಚಾಲೂ ಮಾಡೇ ಬಿಟ್ಟರು. ಆಗ ಚಾಲೂ ಮಾಡಿದ ತಕ್ಷಣ ಕೊಳ್ಳಿ ಈ ಪ್ರಶಸ್ತಿ ಕೊಟ್ಟದ್ದು 1965 ರೈಟ್? ಈ ಪ್ರಶಸ್ತಿಯನ್ನು ಮೊದಲು ಬಾರಿಗೆ ನೀಡಿದ್ದೆ ಯಾವಾಗ ಅಂದ್ರೆ 1965 ಅಂತೇಳಿ ನೆನ್ಪಿಟ್ಕೊಡ್ರಿ. ಈ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಪಡೆದವರು ಯಾರನ್ನ ಪ್ರಶ್ನೆ ಕೇಳ್ಬಿಡ್ತಾರೆ? ಎಸ್, ಗೋವಿಂದ ಶಂಕರ್ ಕುರುಪ್, ರೈಟ್? ಗೋವಿಂದ ಶಂಕರ್ ಕುರುಪ್ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರ. ಯಾವ ಒಂದು ಭಾಷೆಗೆ ಅಂತ ಕೇಳ್ತಾನ? ಮಲಯಾಳಂ ಭಾಷೆ, ರೈಟ್? ಯಾವ ಒಂದು ಕೃತಿಗೆ ಅಂತ ಕೇಳ್ತಾನ? ಯಾವ ಕೃತಿಗೆ ಅಂದ್ರೆ ವಡಕ್ಕುಳಲ್. ಯಾವ ಕೃತಿ ಅಂದ್ರೆ ವಡಕ್ಕುಳಲ್ ಅಂತಕ್ಕಂಥ ಕೃತಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ಏನ್
ಮಾಡ್ತಾರಪ್ಪ ಅಂದ್ರೆ ಇವರು ಮೊದಲ ಬಾರಿಗೆ ಪಡ್ಕೋತಾರ ಅಂತ ನೆನ್ಪಿಟ್ಕೊಡ್ರಿ. ಹಾಗಾದ್ರೆ ಇದೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಯಾರಂತ ಹೇಳ್ಬಿಡ್ತಾರೆ? ಎಸ್ ಆಶಾ ಪೂರ್ಣದೇವಿ, ಮಹಿಳೆ ಈಕಿ ರೈಟ್, ಆಶಾ ಪೂರ್ಣದೇವಿ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಯಾವ ಭಾಷೆಗೆ ಅಂತ ಕೇಳ್ಬಿಡ್ತಾನ? ಬಂಗಾಳಿ ಭಾಷೆಗೆ ಅಂತ ನೆನ್ಪಿಟ್ಕೊಡ್ರಿ. ಯಾವ ಭಾಷೆ ಅಂದ್ರೆ ಬಂಗಾಳಿ ಭಾಷೆಗೆ ಯಾವ ಕೃತಿ ಅಂತ ಕೇಳ್ತಾರ? ಎಸ್ ಪ್ರಥಮ ಪ್ರತಿಶ್ರುತಿ. ಯಾವ್ದಪ್ಪ ಅಂದ್ರೆ ಪ್ರಥಮ ಪ್ರತಿಶ್ರುತಿ ಅಂತಕ್ಕಂಥ ಕೃತಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ತಾರೆ. ಹಾಗಾಗಿನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತ ಮೊಟ್ಟ ಮೊದಲ ಮಹಿಳೆ ಯಾರಂತ ಕೇಳಿದ್ರಪ್ಪ ಅಂದ್ರೆ ಆಶಾ ಪೂರ್ಣ ದೇವಿ. ನೆಕ್ಸ್ಟ್ ಇವ್ರು ಮೊದಲು ಪಡೆದಿರ್ತಕ್ಕಂಥ ಪುರುಷ ಆಯ್ತು, ನೆಕ್ಸ್ಟ್ ಮಹಿಳೆ ಆಯ್ತು. ಹಾಗಾದ್ರೆ ಈ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರೆ ಕುವೆಂಪು. ಯಾವ ವರ್ಷ ಅಂದ್ರೆ 67. ಯಾವ ಕೃತಿಗೆ ಅಂದ್ರೆ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರ. ಇದು ಎಂತಹ ಒಂದು ಕಾವ್ಯ ಅಂತಂದ್ರೆ ಇದು ಯಾವ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಕೃತಿ ಅಂತ ಪ್ರಶ್ನೆ ಕೇಳ ಸರಿ ನೆನ್ಪಿಟ್ಕೊಡ್ರಿ. ಛಂದಸ್ಸು ನೋಡ್ರಿ, ನೆನ್ಪಿಟ್ಕೊಡ್ರಿ. ಎಂತ ಛಂದಸ್ಸು ಅಂದ್ರೆ ಮಹಾ ಛಂದಸ್ಸು, ನೆನ್ಪಿಟ್ಕೊಡ್ರಿ. ಇದು ಮಹಾ ಛಂದಸ್ಸು ಅಂತೇಳಿ ನೆನ್ಪಿಟ್ಕೊಡ್ರಿ. ಇದು ಯಾವ್ದಪ್ಪ ಅಂದ್ರೆ ಶ್ರೀರಾಮಾಯಣ ದರ್ಶನಂ ಅಂತೇಳಿ ನೆನ್ಪಿಟ್ಕೊಡ್ರಿ. ಇದು ಮೊದಲು ಪಡೆದಿರ್ತಕ್ಕಂಥ ಕನ್ನಡಿಗ ಯಾರಪ್ಪ ಅಂದ್ರೆ ಕುವೆಂಪು. ಮೊದಲು ಪಡೆದಿರ್ತಕ್ಕಂಥ ವ್ಯಕ್ತಿ ಗೋವಿಂದ ಶಂಕರ ಉರುಪ ಮೊದಲ ಮಹಿಳೆ ಆಶಾ ಪೂರ್ಣದೇವಿ ರೈಟ್. ಮೊದಲ ಪಡೆದಂತ ಪುರುಷ ಯಾವ ಒಂದು ಭಾಷೆಗೆಪ್ಪ ಅಂದ್ರೆ ಮಲಯಾಳಂ. ಯಾವ ಕೃತಿಗೆಪ್ಪ ಅಂತಂದ್ರೆ ವಡಕುಳಲ್ಲ. ಇನ್ನು ಮೊದಲ ಮಹಿಳೆ ಯಾವ ಭಾಷೆಗೆಪ್ಪ ಅಂದ್ರೆ ಬಂಗಾಳಿ ಭಾಷೆಗೆ. ಯಾವ ಕೃತಿಗೆಪ್ಪ ಅಂದ್ರೆ ಪ್ರಥಮ ಪ್ರತಿಶ್ರುತಿ ಅಂತ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಈ ಜ್ಞಾನಪೀಠ ಪ್ರಶಸ್ತಿಗೆ ಮೊತ್ತ ಕೊಡ್ತಾರೆ ಸರ್. ಬಹುಮಾನ ಇಲ್ಲಾರ ಯಾರು ಮುಟ್ಟಂಗಿಲ್ಲ. ಮೊದಲು ದಕ್ಷಿಣ ಇರ್ಬೇಕು, ದಕ್ಷಿಣ ಇಟ್ಟರೆ ಮೊದಲು ಪ್ರಶಸ್ತಿ ಮುಟ್ತಾರೆ ರೈಟ್. ಎಷ್ಟಿದ್ರ ಮೊತ್ತ ಅಂತ ಎಷ್ಟು? 10 ಲಕ್ಷನ 11 ಲಕ್ಷ ರೂಪಾಯಿ. ಎಷ್ಟಪ್ಪ ಅಂದ್ರ ಇದರ ಮೊತ್ತ ಎಷ್ಟಂತ ಕೇಳ್ತಾನ? 11 ಲಕ್ಷ ರೂಪಾಯಿ ಅಂತ ನೆನ್ಪಿಟ್ಕೊಡ್ರಿ. ಇದರ ಜೊತೆಗೆ ಒಂದು ಪ್ರಮಾಣ ಪತ್ರ, ಇನ್ನೊಂದು ಸರಸ್ವತಿ ಮೂರ್ತಿ ಕೊಡ್ತಾರೆ. ಸರಸ್ವತಿ ಮೂರ್ತಿ ಅಂತ ಕೊಡ್ತಾರ. ಅದನ್ನ ವಾಗ್ದೇವಿ ಮೂರ್ತಿ ಅಂತ ಕರಿತೀವಿ, ನೆನ್ಪಿಟ್ಕೊಡ್ರಿ. ಪ್ರಶ್ನೆ ಏನ್ ಕೇಳೇನಪ್ಪ ಅಂತಂದ್ರ ಇದು ಸಿಡಿಎಸ್ ಎಕ್ಸಾಮ್ ಕೇಳೋಣ. ಏನ್ ಪ್ರಶ್ನೆ ಕೇಳೇನಪ್ಪ ಅಂತಂದ್ರ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಕೊಡಮಾಡುವಂತಹ ವಾಗ್ದೇವಿ ಮೂರ್ತಿಯು ಭಾರತದ ಯಾವ ಅರಸನಿಗೆ ಸಂಬಂಧಪಟ್ಟ? ವೀರ ಭೋಜ ನೋಡ್ರಿ, ನೆನ್ಪಿಟ್ಕೊಡ್ರಿ ರೈಟ್. ಭೋಜರಾಜ ಅಂತ ಕೇಳಿರಲ್ಲ ಅರಸರು, ಭೋಜರಾಜರು. ಇವರು ಏನು ರಜಪೂತನ್ ಅಂತಂದ್ರೆ ಬರ್ತಾರಲ್ಲ ಅವರೊಳಗಡೆ ಬರ್ತಾರ. ಭೋಜರಾಜನ ನೆನಪಿಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ವಾಗ್ದೇವಿ ಮೂರ್ತಿಯನ್ನ ಕೊಡ್ತಾರೆ. ಯಾಕೆ ಕೊಡ್ತಾರಪ್ಪ ಅಂತಂದ್ರ ಮಿಹಿರ್ ಭೋಜ ಮಹಾನ್ ಕವಿ. ಜೊತೆಗೆ ಇವ ಏನ್ ಮಾಡ್ತಾನಪ್ಪ ಅಂದ್ರೆ ಬರೇ ಗ್ರೌಂಡಿನ ಹೊಡೆದಾಡಕ್ಕಿಂತಲೂ ಮನೆ ಕುಂತು ಬುಕ್ ಬರ್ದಿದ್ದೇ ಜಾಸ್ತಿ. ಯಾರಪ್ಪ ಅಂತಂದ್ರೆ ಮಿಹಿರ್ ಭೋಜ. ಹಂಗಾಗಿನೇ ಆತನ ಬರವಣಿಗೆಯನ್ನ ಗುರುತಿಸಿ, ಆತನ ಸರಸ್ವತಿ ದೇವಿಗೆ ನೀಡುವಂತಹ ಮಾನ್ಯತೆಯನ್ನ ಗುರುತಿಸಿ ವಾಗ್ದೇವಿ ಮೂರ್ತಿಯನ್ನ ಕೊಡ್ತಾರೆ. ಯಾವಾಗಪ್ಪ ಅಂದ್ರೆ ಯಾವ ಪ್ರಶಸ್ತಿ ಜೊತೆ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಜೊತೆ. ಇನ್ನು ಎಷ್ಟು ಭಾಷೆಗಪ್ಪ ಅಂದ್ರ 20 ರೈಟ್. 8ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ 22 ಭಾಷೆಗಳು ಪ್ಲಸ್ ಒಂದು ಭಾಷೆ ಎಕ್ಸ್ಟ್ರಾ. ಯಾವುದು? ಇಂಗ್ಲಿಷ್ ಭಾಷೆ. ಯಾವ ವರ್ಷದಿಂದ ಕೊಡಕ್ ಮಾಡಿದ್ರು? ಯಾವ ವರ್ಷದಿಂದ ಕೊಡ್ತಾ ಮಾಡಿದ್ರು ಇಂಗ್ಲಿಷ್ ನ? ಇನ್ನ ಮನ್ ಕೊಟ್ರಪ್ಪ. ಯಾರಿಗೆ ಕೊಟ್ರ ಮೊದಲ ಬಾರಿಗೆ? ಮತ್ತೆ ಅಮಿತಾಬ್ ಘೋಷ್ ಮನೆ ಕರೆಂಟ್ ಅಫೇರ್ ಓದಿರಿಲ್ಲ. 17 ಪಕ್ಕ ನೋಡ್ರಪ್ಪ. 2017 19 ಒಂದ್ಸರಿ ಮಾಡಿ ನೋಡ್ರಿ. 2019 ಇರ್ಬೇಕು ಮೇ ಬಿ. ಆವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಕೊಡ ಮಾಡ್ಯಾರ. ಟೋಟಲ್ ಕೃತಿಗಳ ಸಂಗ್ರಹ ಕೈ ಕೊಟ್ರೆ ಯಾರಿಗಪ್ಪ ಅಂದ್ರೆ ವೈರಮುತ್ತು. ಇವರು ಪಡೆದಿರ್ತಕ್ಕಂಥ 3ನೇ ತಮಿಳು ಕವಿ. ಎಷ್ಟನೇ ಕವಿ ಅಂದ್ರೆ 3ನೇ ತಮಿಳು ಕವಿ ಅಂತ ನೆನ್ಪಿಟ್ಕೊಡ್ರಿ. 60ನೇ ಪ್ರಶಸ್ತಿ ಯಾರಪ್ಪ ಅಂತಂದ್ರೆ ವೈರಮುತ್ತು. ಇನ್ನು 59ನೇ ಪ್ರಶಸ್ತಿ ವಿನೋದ್ ಕುಮಾರ್ ಶುಕ್ಲ. ಯಾವ ಭಾಷೆ? ಹಿಂದಿ ಭಾಷೆ. ನೆಕ್ಸ್ಟ್ 58ನೇ ಪ್ರಶಸ್ತಿ ಇಬ್ರಿಗೆ ಕೊಟ್ರೆ ಕಮೆಂಡ್ ಆಗಿ ಸಂಸ್ಕೃತ ಮತ್ತು ಉರ್ದು. ಸಂಸ್ಕೃತ ಯಾರಪ್ಪ ಅಂದ್ರ ರಾಮಚಂದ್ರ ಭದ್ರಾಚಾರ್ಯ. ಇನ್ನೊಬ್ರು ಯಾರಪ್ಪ ಅಂದ್ರೆ ಗುಲ್ಜರ್ ರೈಟ್. ಯಾರಪ್ಪ ಅಂದ್ರ ಗುಲ್ಜರ್ ಅಂತೇಳಿ ನೆನ್ಪಿಟ್ಕೊಡ್ರಿ, ಉರ್ದು ಕವಿ. ಇನ್ನು ಗುಲ್ಜರ್ ಅಂತ ಇತಿಹಾಸದಾಗ ಎಲ್ಲರ ಬಟ್ ನಮ್ಗೆ ಗುಲ್ಜರಿಲಾಲ್ ನಂದ ಹೋಗಿರ ನೀವು ಪ್ರಧಾನಮಂತ್ರಿ ಗುಲ್ಜರಿಲಾಲ್ ನಂದ. ನೆಕ್ಸ್ಟ್ ಈ ಕನ್ನಡಿಗರಂತೂ ಗೊತ್ತೈತಿ, ಅದ್ರ ಬಗ್ಗೆ ಏನಿಲ್ಲ. 8 ಜನ ಅಂತ ಗೊತ್ತದ. ಕೃತಿಗಳು ನೆನ್ಪಿಟ್ಕೊಡ್ರಿ, ವರ್ಷಗಳು ನೆನ್ಪಿಟ್ಕೊಡ್ರಿ, ಕ್ಲಿಯರ್ ರೈಟ್. ಇಷ್ಟು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಕ್ಲಿಯರ್. ಏನೇ ಕೇಳಿದ್ರು ಇಷ್ಟರೊಳಗೆ ಕೇಳಬೇಕು, ಇದಕ್ಕಿಂತ ಎಕ್ಸ್ಟ್ರಾ ಏನು ಕೇಳಂಗಿಲ್ಲ. ಇಷ್ಟೇ ಕೇಳಿರ್ತಾರೆ, ಅದು ನೆನ್ಪಿಟ್ಕೊಡ್ರಿ. ಒಂದೊಂದ್ ಸರಿ ರಿವಿಷನ್ ಮಾಡ್ಕೊಂಡ್ಬಿಡ್ರಿ ಲಾಸ್ಟ್ ಮೂಮೆಂಟ್ಗೆ ಕ್ಲಿಯರ್ ಆಗಿ. ನೆಕ್ಸ್ಟ್ ಇದೇ ಜ್ಞಾನಪೀಠ ಪ್ರಶಸ್ತಿ ಐತಲ್ಲ, ಇದೇ ಇನ್ನೊಂದು ಪ್ರಶಸ್ತಿ ಕೊಡುತ್ತೆ ಟ್ರಸ್ಟ್. ಈ ಟ್ರಸ್ಟ್ ಇದೆಯಲ್ಲ ಜ್ಞಾನಪೀಠ ಟ್ರಸ್ಟ್, ಇದನ್ನೊಂದು ಪ್ರಶಸ್ತಿ ಕೊಡುತ್ತೆ. ಮೂರ್ತಿ ದೇವಿ ಪ್ರಶಸ್ತಿ ಕೊಡುತ್ತೆ. ಮೂರ್ತಿ ದೇವಿ ಪ್ರಶಸ್ತಿ ಯಾವ ಒಂದು ಇದು ಕೊಡುತ್ತೆ ಅಂದ್ರೆ
ಯಾವ ಭಾಷೆ ಕೊಡುತ್ತಾ? ಹಿಂದಿ ನೋಡ್ರಿ, ಹಿಂದಿ ಮಾತ್ರ ಕೊಡುತ್ತೆ, ನೆನಪಿರಲಿ. ಹಿಂದಿಗೆ ಮಾತ್ರ ಕೊಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಮೂರ್ತಿದೇವಿ ಪ್ರಶಸ್ತಿ. ಇದನ್ನು ಪಡೆದಂತ ಮೊದಲ ವ್ಯಕ್ತಿ KJ ನಾಗರಾಜಪ್ಪ. KJ ನಾಗರಾಜಪ್ಪ ಅಂತಕ್ಕಂಥ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮೂರ್ತಿದೇವಿ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳಿ ನೆನ್ಪಿಟ್ಟುಕೊಡ್ರಿ. ಮೂರ್ತಿದೇವಿ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಕೊಡ್ತಾರಂದ್ರ ಸಾಹಿತ್ಯ. ಜ್ಞಾನಪೀಠ ಪ್ರಶಸ್ತಿ ಯಾವ ಕ್ಷೇತ್ರಕ್ಕಂದ್ರ ಸಾಹಿತ್ಯ. ನೆಕ್ಸ್ಟ್ ಆಸ್ಕರ್ ಪ್ರಶಸ್ತಿ. ಆಸ್ಕರ್ ಪ್ರಶಸ್ತಿ ಯಾವ ಕ್ಷೇತ್ರ ಕೊಡ್ತಾರ? ತೆಲುಗಿನ ಚಿತ್ತಾರ, ಚಲನಚಿತ್ರ, ರೈಟಾ? ಚಲನಚಿತ್ರ ಕ್ಷೇತ್ರಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರ, ಚಿತ್ರರಂಗ ಅಂತ ಕರಿತೀವಿ. ಚಿತ್ರರಂಗ ಕ್ಷೇತ್ರಕ್ಕೆ ಕೊಡ್ತಾರ ಆಸ್ಕರ್ ಪ್ರಶಸ್ತಿ. ಇಲ್ಲಿಯವರೆಗೆ ಎಷ್ಟನೇದಪ್ಪ ಅಂದ್ರೆ ಇದು 98, ಟೋಟಲಿ 98. ಇನ್ನ 100ಕ್ಕೆ 6 ಕಮ್ಮಿ, 100ಕ್ಕೆ 2 ಕಮ್ಮಿ. ನೆನ್ಪಿಟ್ಕೊಡ್ರಿ, ನೆನ್ಪಿಡ್ಲಿ. ಮತ್ತೆ 96 ಕನ್ಫ್ಯೂಸ್ ಮಾಡ್ಕೊಂಡ್ರಿ. 96, 98 ಅಂತ 100ಕ್ಕೆ 2 ಕಮ್ಮಿ, ಟೋಟಲಿ 98ನೇ ಪ್ರಶಸ್ತಿ. ಯಾವ್ದಂದ್ರ ಆಸ್ಕರ್ ಪ್ರಶಸ್ತಿ ಅಂತ ಕರಿತೀವಿ. ಈ ಆಸ್ಕರ್ ಪ್ರಶಸ್ತಿ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಇದರ ಹಿನ್ನೆಲೆ ನೋಡೋಣ. ಫಸ್ಟ್ ಇದು ಪ್ರಶಸ್ತಿ ಇದೆಯಲ್ಲ, ಇದನ್ನ ಯಾರು ಕೊಡ್ತಾರ? ಯಾವ ಒಂದು ದೇಶ ಕೊಡುತ್ತಾ? ಅಮೆರಿಕ. ಯಾವ ಒಂದು ಸ್ಥಳದಲ್ಲಿ ಕೊಡ್ತಾರೆ? ಲಾಸ್ ಏಂಜಲೀಸ್. ಇದನ್ನ ಚಲನಚಿತ್ರದ ನಗರಿ ಅಂತ ಕರೀತಾರೆ, ನೆನಪಿರಲಿ. ಇನ್ನು ಭಾರತ ಚಲನಚಿತ್ರ ನಗರಿ ಯಾವ್ದಂದ್ರೆ ಭಾರತ ಚಲನಚಿತ್ರ ನಗರಿ, ಭಾರತ ಚಲನಚಿತ್ರದ ನಗರಿ ಮೈಸೂರು. ಭಾರತ ಚಲನಚಿತ್ರದ ನಗರಿ ಮುಂಬೈ. ಯಾವ್ದಪ್ಪ ಅಂದ್ರೆ ಮುಂಬೈ ಭಾರತ ಚಲನಚಿತ್ರದ ನಗರಿ ಅಂತ ಹೇಳಿ ಕರೀತಾರೆ, ನೆನ್ಪಿಟ್ಕೊಳ್ರಿ. ಇನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಇಲ್ಲಿ ನಡೀತಾ ಬಂದು, ಇನ್ನು ರಾಷ್ಟ್ರೀಯ ಚಲನಚಿತ್ರ ಉತ್ಸವ ಎಲ್ಲಿ ನಡೆಯುತ್ತೆ? ರಾಷ್ಟ್ರೀಯ ಚಲನಚಿತ್ರ ಉತ್ಸವ ಏನ್ ಮಾಡುತ್ತಪ್ಪ ಅಂದ್ರೆ ಬದಲಾವಣೆ ಮಾಡ್ತಿರ್ತಾರೆ. ಒಮ್ಮೊಮ್ಮೆ ಬೆಂಗಳೂರು ಮಾಡ್ತಾರ, ಒಮ್ಮೆ ಹೈದರಾಬಾದ್ ಮಾಡ್ತಾರ, ಮುಂಬೈ. ಈಗೀಗ ಬಹುತೇಕ ಕೆಲವು ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಬದಲಾವಣೆ ಮಾಡ್ತಾರ, ನೆನ್ಪಿಟ್ಟುಕೊಡ್ರಿ. ಇನ್ನು ಆಸ್ಕರ್ ಪ್ರಶಸ್ತಿ ಯಾವಾಗ ಪ್ರಾರಂಭ ಆಯ್ತಪ್ಪ ಅಂದ್ರೆ 1929 ಏನಾಗುತ್ತಪ್ಪ ಅಂದ್ರೆ ಆಸ್ಕರ್ ಪ್ರಶಸ್ತಿ ಸ್ಥಾಪನೆ ಆಗ್ತಾರೆ. ಇದು ಕೊಡ್ತಕ್ಕಂಥ ಸ್ಥಳ ಎಲ್ಲಪ್ಪ ಅಂದ್ರೆ ಲಾಸ್ ಏಂಜಲೀಸ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಲಾಸ್ ಏಂಜಲೀಸ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಇನ್ನು ಈ ಆಸ್ಕರ್ ಪ್ರಶಸ್ತಿ ಇದೆಯಲ್ಲ, ಈ ಪ್ರಶಸ್ತಿ ಇಲ್ಲಿವರೆಗೆ ಎಷ್ಟನೇದಪ್ಪ ಅಂದ್ರೆ ಇದು 98ನೇದು. ಇದು ಮೊದಲು ಪಡೆದದ್ದು ಯಾರಪ್ಪ? ಮೊದಲ ಮಹಿಳೆ ಭಾರತಕ್ಕೆಲ್ಲ ಭಾನು ಅತ್ತಯ್ಯ. ಟೋಟಲ್ ಎಷ್ಟು ಜನ ಪಡ್ಕೊಂಡ್ರೆ ಆಸ್ಕರ್ ಪ್ರಶಸ್ತಿ ಭಾರತದವರು? ಯಾರ್ಯಾರು ಪಡ್ಕೊಂಡ್ರ? ಭಾನು ಅತ್ತಯ್ಯ ಪಡ್ಕೊಂಡಲ್ಲ, ಮತ್ತೆ ಸತ್ಯಜಿತ್ ರಾಯ್, ಆಮೇಲೆ ಇನ್ನೊಬ್ಬ ಯಾರಪ್ಪ ಜೈವ ಸಾಂಗಾರಿಗೆ AR ರೆಹಮಾನ್ ಅಂತ ಇರುತ್ತಾನೆ. ಮತ್ತ ಖಾಲಿ ಕೊಟ್ರ ಪಾಟ್ನ ಇದು ಅಮಿತಾಬ್ ಘೋಷ್ ಇದಲ್ಲಪ್ಪ ಫಸ್ಟ್ ತಗೊಂಡ ಅಂತ ಹೇಳಿದ್ನಲ್ಲ, 2018 ನೋಡ. ಇಂಗ್ಲಿಷ್ ಭಾಷೆ 2013 ಬರಗಾರಿ 68 ಯಾರಿಗೆ? ಅವ್ರಿಗೆ ಫಸ್ಟ್ ಕೊಟ್ಟದ್ದು 2018. ಆದ್ರೆ 13 ಏನಂತ ಕೊಡಬೇಕಂತ 18 ಕೊಡ್ತಾರೆ. ನಾಟಕ ಹಂಗೆ ಬರ್ದವ್ರು ಸಿಕ್ಕಂತ ಅವನೊಬ್ಬ ಬಿಟ್ಟರಿಗೆ ಜಾಸ್ತಿ ಹೋಯ್ತು. ನೆಕ್ಸ್ಟ್ ನೆನ್ಪಿಟ್ಕೊಡ್ರಿ. ಇನ್ನೊಂದು ಪಾಯಿಂಟ್ ಇನ್ ಪ್ರಶ್ನೆ ಆಗೈತಿ ನೋಡ್ರಿ. ITBP ಅಂದ್ರೆ ITBP ಅಂದ್ರೆ ಬಾರ್ಡರ್ ಕೇಸ್ ಆಗೈತಿ, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಆಗೈತಿ. ಯಾವ ಸ್ಥಾಪನೆ ಆಗಿದೆ? ITBP 1962 ಆಗುತ್ತೆ. ITBP ನೋಡ್ಕೊಡ್ರಿ. ಯಾವ ಸಚಿವಾಲಯದಲ್ಲಿ ಬರ್ತದೆ ಪ್ರಶ್ನೆ ಕೇಳ? ITBP ಗೃಹ ಸಚಿವಾಲಯ, ರಕ್ಷಣಾ ಸಚಿವಾಲಯ ನೋಡ್ರಿ. ಹೇಳ್ರಿ, ರಕ್ಷಣಾ ಸಚಿವಾಲಯ ನೋಡಿ. ಯಾವ್ದಂದ್ರ ರಕ್ಷಣಾ ಸಚಿವಾಲಯ. ಅದು ITBP ನೋಡಿ. ಕ್ವಶನ್ ಏನ್ ನೋಡ್ರಪ್ಪ ಅಂದ್ರ ಆಸ್ಕರ್ ಪ್ರಶಸ್ತಿ ಪ್ರತಿ ವರ್ಷ ನೀಡ್ತಾರೆ ಅಂತ ಹೇಳಿದೆ ನಿಮ್ಗ. ಎಲ್ಲಿ ನೀಡ್ತಾರೆ ಅಂತ ಹೇಳಿದ್ರೆ ಲಾಸ್ ಏಂಜಲೀಸ್. ಇದನ್ನು ಕೊಡ್ತಕ್ಕಂಥದ್ದು ಒಂದು ಸಂಸ್ಥೆ ಐತಿ, ಅಂಪಾಸ್ ಅಂತ ಹೇಳಿ ಬರುತ್ತೆ, ಕೇಳಿರಿ? ಅಂಪಾಸ್, ರೈಟ್? ಅಕಾಡೆಮಿಕ್ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸ್, ರೈಟಾ? ಅಕಾಡೆಮಿಕ್ ಮೋಷನ್ ಆಫ್ ಸೈನ್ಸ್ ಅಂಡ್ ಆರ್ಟ್ಸ್ ಅಂತ ಹೇಳಿ ಕೊಡ್ತಾರೆ. ಆ ಸಂಸ್ಥೆ ಏನ್ ಮಾಡುತ್ತಪ್ಪ ಅಂದ್ರೆ ಪ್ರತಿ ವರ್ಷ ಏನ್ ಮಾಡತ್ತಪ್ಪ ಅಂದ್ರೆ ಕೊಡ್ತಾರೆ. ಯಾವ ಸಂಸ್ಥೆ ಅಂದ್ರೆ ಅಂಪಾಸ್ ಅಂತ ಹೇಳಿ ನೆನ್ಪಿಟ್ಕೊಡ್ತಾರೆ. ಅಂಪಾಸ್
ಯಾವ ಚಿತ್ರಮಂದಿರ, ಡಾಲ್ಬಿ ಚಿತ್ರಮಂದಿರದಲ್ಲಿ ಕೊಡ್ತಾರ ಆ ಪ್ರಶಸ್ತಿಯನ್ನ. ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರ, ಆ ಪ್ರಶಸ್ತಿಯನ್ನ ಕೊಡ್ತಾ ಇದಾರಲ್ಲ, ಆ ಪ್ರಶಸ್ತಿಯಲ್ಲಿರ್ತಕ್ಕಂಥದ್ದು ಒಂದು ಸೈನಿಕನ ಮೂರ್ತಿ ಐತಿ ನೆನ್ಸಲ್ಲಿ. ಸೈನಿಕನ ಮೂರ್ತಿ ಇರುತ್ತಾ, ಆ ಸೈನಿಕನ ಮೂರ್ತಿಯನ್ನ ಕೆತ್ತಿದ ಶಿಲ್ಪಿ ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಆಗಿತ್ತು ಪ್ರಶ್ನೆ ಆಗಿದೆ. ಅದನ್ನ ಕೆತ್ತಿರ್ತಕ್ಕಂಥ ಶಿಲ್ಪಿ ಇಂಪಾರ್ಟೆಂಟ್ ಯಾರು ಏನು ಒಂದು ಡಿಸ್ಕಸ್ ಮಾಡೋ ಟೈಮ್ ಏನು. ಆಸ್ಕರ್ ಪ್ರಶಸ್ತಿಯಲ್ಲಿ ಇರ್ತಕ್ಕಂಥ ಸೈನಿಕನ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಸ್ಟ್ಯಾನ್ಲಿ ಗಿಬ್ಬನ್. ಯಾರಪ್ಪ ಅಂದ್ರ ಸ್ಟ್ಯಾನ್ಲಿ ಗಿಬ್ಬನ್. ಕ್ಲಿಯರ್? ಯಾರಪ್ಪ ಅಂದ್ರ ಸ್ಟ್ಯಾನ್ಲಿ ಗಿಬ್ಬನ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಅದಾದ ನಂತರ ಅತಿ ಹೆಚ್ಚು ಬಾರಿ ಆಸ್ಕರ್ ಪ್ರಶಸ್ತಿ ಪಡೆದ ಚಲನಚಿತ್ರ ಯಾವುದು? ಟೈಟಾನಿಕ್. ಯಾವ್ದಪ್ಪ ಅಂದ್ರ ಟೈಟಾನಿಕ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಫಸ್ಟ್ ಪಡೆದವರು ಭಾರತ ರತ್ನ, ಸಾರಿ ಇದು ಯಾವ್ದಪ್ಪ, ಆಸ್ಕರ್ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು ಪ್ರಶ್ನೆ ಕೇಳ್ತಾರೆ, ಒಂದ್ ನೆನ್ಪಿಟ್ಕೊಡ್ರಿ. ಭಾನು ಅತೇಯ. ಭಾನು ಅತೇಯ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊತ್ತ ಮೊದಲ ಮಹಿಳೆ. ಇನ್ನು ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಮೊದಲ ಅತಿ ಹೆಚ್ಚು ಬಾರಿ ಪಡೆದಿರ್ತಕ್ಕಂಥ ಚಲನಚಿತ್ರ ಯಾವ್ದಪ್ಪ ಅಂತಂದ್ರೆ ಟೈಟಾನಿಕ್ ಅಂತೇಳಿ ನೆನ್ಪಿಟ್ಕೊಡ್ರಿ. ನೀಡ್ತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಅಂಪಾಸ್ ಅಂತ ನೆನ್ಪಿಟ್ಕೊಡ್ರಿ. ಚಲನಚಿತ್ರ ಯಾವ್ದಂತ ಕೇಳಿದ್ರೆ ಡಾಲ್ಬಿ ಚಿತ್ರಮಂದಿರ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇನ್ನು ಆಸ್ಕರ್ ಪ್ರಶಸ್ತಿಯಲ್ಲಿ ಯಾವ ಒಂದು ಮೂರ್ತಿಯನ್ನು ಕೊಡ್ತಾರಂದ್ರೆ ಸೈನಿಕನ ಮೂರ್ತಿ ಅಂತ ನೆನ್ಪಿಟ್ಕೊಡ್ರಿ. ಅದರ ಶಿಲ್ಪಿ ಯಾರಂತ ಪ್ರಶ್ನೆ ಕೇಳ್ತಾನ ಸ್ಟ್ಯಾನ್ಲಿ ಗಿಬ್ಬನ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಇನ್ನು ಆಸ್ಕರ್ ಪ್ರಶಸ್ತಿ ಸ್ಥಾಪನೆ ಆದದ್ದು 1927. ಆಕ್ಚುಲಿ 27ರಲ್ಲಿ ಸ್ಟಾರ್ಟ್ ಆಗುತ್ತೆ, ಬಟ್ ನೀಡ್ತಾ ಬಂದಿದ್ದು ಯಾವಾಗ ಅಂದ್ರೆ 1929 ಅಂತ ನೆನಪಿರಿ. 1929 ಜಗತ್ತಿನಲ್ಲಿ ಚಲನಚಿತ್ರಕ್ಕಾಗಿ ನೀಡತಕ್ಕಂಥ ಅತಿ ದೊಡ್ಡ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಆಸ್ಕರ್ ಪ್ರಶಸ್ತಿ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಈ 98ನೇ ಪ್ರಶಸ್ತಿ ನೋಡ್ರಿ. ಈಗ ಈ 98ನೇ ಪ್ರಶಸ್ತಿ ಐತಲ್ಲ, ಇದನ್ನು ಪಡೆದಂತ ಚಿತ್ರ ಯಾವ್ದಂತ ಹೇಳಿದ್ದೆ? ಮೊದಲು ಯುದ್ಧ ಆಮೇಲೆ ಮಿಕ್ಕಿದ್ದಲ್ಲ ನಾನು, ರೈಟಾ? ಅರ್ಥ ಆಗ್ತಿದ್ಯಾ? ಮೊದಲು ಯುದ್ಧ, ಮಿಕ್ಕಿದ್ದ ಆಮೇಲೆ ಅಂದ್ರೆ ಒನ್ ಬ್ಯಾಟಲ್, ಅನದರ್ ಆಫ್ಟರ್ ಅನದರ್, ರೈಟ್? ಆಫ್ಟರ್ ಅನದರ್ ಅಂತ ನೆನ್ಪಿಟ್ಕೊಂಡ್ರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥ ಏನಪ್ಪ ಅಂದ್ರೆ ಇದೊಂದು ಚಿತ್ರ. ಇನ್ನು ಅತ್ಯುತ್ತಮ ನಟ ಜೋರ್ಡನ್ ನೋಡ್ರಪ್ಪ, ಮೈಕಲ್ ಜೋರ್ಡನ್. ಈಸಿ ನೆನ್ಪಿಡ್ಬೋದು. ಮೈಕಲ್ ಜೋರ್ಡನ್ ಇದೇನು ಅದರ ಹೇಳಿದ್ವಲ್ಲ, ಅದೆಲ್ಲ ಪ್ರಶಸ್ತಿ ಅದಂಗಿಲ್ಲ ಇದೆ, ರೈಟ್? ಮೈಕಲ್ ಜೋರ್ಡನ್ ಅತ್ಯುತ್ತಮ ನಟ ಯಾರು? ಮೈಕಲ್ ಜೋರ್ಡನ್. ನೆಕ್ಸ್ಟ್ ಅತ್ಯುತ್ತಮ ನಟಿ ಯಾರಪ್ಪ? ಜಸ್ಸಿ ಬಕ್ಲಿ ನೋಡ್ರಪ್ಪ. ಯಾರಪ್ಪ ಅಂದ್ರೆ ಜಸ್ಸಿ ಬಕ್ಲಿ. ಅತ್ಯುತ್ತಮ ನಟ ಮೈಕಲ್ ಜೋರ್ಡನ್, ಅತ್ಯುತ್ತಮ ನಟಿ ಜಸ್ಸಿ ಬಕ್ಲಿ. ಜಸ್ಸಿ ಬಕ್ಲಿ ಅಂತೇಳಿ ನೆನ್ಪಿಟ್ಬೋದು, ಜಸ್ಸಿ ಬಕ್ಲಿ. ನೆಕ್ಸ್ಟ್ ಅತ್ಯುತ್ತಮ ನಿರ್ದೇಶಕ ಥಾಮಸ್ ಆಂಡರ್ಸನ್ ಅಂತೇಳಿ ಕ್ರಿಕೆಟ್ ಪ್ಲೇಯರ್ ಅದ, ನೆನ್ಪಿಟ್ಟಿರಲ್ಲ? ಜೆಮ್ಮಿ ಆಂಡರ್ಸನ್ ಅಂತ ಅದನ್ನಿಲ್ಲ, ಅದ್ರಂಗಿದೆ ಆಂಡರ್ಸನ್ ನೋಡ್ರಪ್ಪ. ನಿರ್ದೇಶಕ ಯಾರಪ್ಪ ಅಂದ್ರ ಜೆಮ್ಮಿ ಆಂಡರ್ಸನ್. ಅತ್ಯುತ್ತಮ ನಟ ಯಾರಪ್ಪ ಅಂತಂದ್ರ ಮೈಕಲ್ ಜೋರ್ಡನ್. ಅತ್ಯುತ್ತಮ ನಟಿ ಯಾರಪ್ಪ ಅಂತಂದ್ರ ಜಸ್ಸಿ ಬಕ್ಲಿ ಅಂತೇಳಿ ನೆನ್ಪಿಡ್ಬೇಡಿ. ಅತ್ಯುತ್ತಮ ಚಲನಚಿತ್ರ ಯಾವ್ದಪ್ಪ ಅಂತಂದ್ರ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅತ್ಯುತ್ತಮ ಚಲನಚಿತ್ರ. ಮುಖ್ಯವಾಗಿ ಇಷ್ಟ ಕೇಳ್ತಾನೆ, ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ. ನೆನ್ಪಿಡೋದವ 4 ಇಷ್ಟು ನೆನ್ಪಿಟ್ಕೊಡ್ರಿ. ಮಿಕ್ಕಿದ್ವಿ ಏನಿಲ್ಲ, ಸುಮ್ಮನೆ ನೋಡೋಣ ನಾವು ಏನೇನದಾವ. ನೆಕ್ಸ್ಟ್ ಅತ್ಯುತ್ತಮ ಛಾಯಾಗ್ರಹಣ ಅಂದ್ರೆ ಕೊರಿಯೋಗ್ರಫಿ. ಈ ಹಣ್ಣು ಮಾಡಕತ್ತಲ್ಲ ಅದ್ರಂಗ ಛಾಯಾಗ್ರಫಿ ಅಂದ್ರೆ ಕೊರಿಯೋಗ್ರಫಿ ಯಾರು ತಗೊಂಡ್ರ ಅಂತ ಕೇಳ್ತಾನೆ. ಯಾಕೆ ನಿಮ್ಗೆ ಸುದ್ದಿ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇದು ಈ ಪ್ರಶಸ್ತಿ ಇದೆಯಲ್ಲ, ಛಾಯಾಗ್ರಹಣ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಜಗತ್ತಿನ ಮೊಟ್ಟ ಮೊದಲ ಕಪ್ಪು ವರ್ಣೀಯ ಮಹಿಳೆ ಅಂತಕ್ಕೆ. ಹಂಗಾಗಿ ಆಕಿ ಛಾಯಾಗ್ರಹಣ ಕೊಟ್ಟಾರ. ಯಾರಪ್ಪ ಅಂತಂದ್ರ ಡುರಾಲ್ಟ್ ಅರ್ಕಾಪ್ ಅಂತ. ಡುರಾಲ್ಟ್ ಅರ್ಕಾಪ್ ಅಂತ ನೋಡ್ರಪ್ಪ. ಡುರಾಲ್ಟ್ ಅರ್ಕಾಪ್ ಅಂತ ಏನಪ್ಪ ಅಂತಂದ್ರೆ ನೆನ್ಪಿಟ್ಟಿದ್ದಾರೆ, ಒಟ್ಟ ನೀವು ಹೆಂಗಾರ ಮಾಡಿದ್ರೆ ಇವು ಏನಪ್ಪ ಅಂದ್ರೆ ಅತ್ಯುತ್ತಮ ಛಾಯಾಗ್ರಹಣ ಅಂತ ನೆನ್ಪಿಟ್ಬೋದು. ರೈಟಾ? ಕ್ಲಿಯರ? ಇಷ್ಟೇ ಆಸ್ಕರ್ ಪ್ರಶಸ್ತಿ ಬಗ್ಗೆ.
2026ನೇ ಸಾಲಿನ ಪ್ರಶಸ್ತಿ ಎಷ್ಟನೇದಪ್ಪ ಅಂದ್ರ 98. ಅತ್ಯುತ್ತಮ ಚಿತ್ರ, ಒಂದು ಬ್ಯಾಟಲ್, ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಇನ್ನು ಅತ್ಯುತ್ತಮ ನಿರ್ದೇಶಕ ಥಾಮಸ್ ಆಂಡರ್ಸನ್. ನೆಕ್ಸ್ಟ್ ಅತ್ಯುತ್ತಮ ಛಾಯಾಗ್ರಹಣ ನೆಕ್ಸ್ಟ್ ಇದು 95 ಆಯ್ತು. 97 ಸುಮ್ಮ ತಲೆ ಕೆಟ್ಟ ಎಲ್ಲ 97 ಯಾಕೆಂದ್ರೆ ಅತ್ಯುತ್ತಮ ಚಲನಚಿತ್ರ ಯಾವ್ದಿತ್ತು? ಅನೂರ. ನೆನಪಾಗಲ್ಲ? ಅತ್ಯುತ್ತಮ ಚಲನಚಿತ್ರ ಅನೂರ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಅತ್ಯುತ್ತಮ ನಟ ಅಡ್ರಿಯನ್ ಬ್ರಾಡಿ. ಇನ್ನು ಅತ್ಯುತ್ತಮ ನಟಿ ಮೈಕ್ ಮ್ಯಾಡಿಸನ್. ಡಿಸ್ಕಸ್ ಮಾಡಿ ನೆನ್ಪಿಟ್ಕೊಡ್ರಿ. ಮೈಕ್ ಮ್ಯಾಡಿಸನ್ ಅತ್ಯುತ್ತಮ ನಟಿ. ಅತ್ಯುತ್ತಮ ನಟ ಯಾರಪ್ಪ ಅಂದ್ರೆ ಅಡ್ರಿಯನ್ ಬ್ರಾಡಿ. ಇನ್ನು ಅತ್ಯುತ್ತಮ ಚಲನಚಿತ್ರ ಯಾರಪ್ಪ ಅಂದ್ರೆ ಅನೋರ. ಅಷ್ಟು ನೆನ್ಪಿಟ್ಕೊಡ್ರಿ. ಟೋಟಲಿ 98ನೇ ಆಸ್ಕರ್ ಪ್ರಶಸ್ತಿ ಅಂತ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಅವಾಗ್ಲೇ ಹೇಳಿದೆ ಹರ್ಮುಜ್ ಜಲಸಂಧಿ ಅಂತೂ ಬಹಳ ಸುದ್ದಿ ಇಲ್ಲ ನೋಡ್ರಿ. ಹರ್ಮುಜ್ ಜಲಸಂಧಿ ಬಗ್ಗೆ ಎಂಟು ಬೇಕಾದ್ರೆ ಪ್ರಶ್ನೆ ಕೇಳ್ತಾನೆ. ಬಟ್ ಅದ್ ನೆನ್ಪಿಟ್ಕೊಡ್ರಿ, ಅಲ್ಲಿಂದ ಎಲ್ಲಿ ಬೇರ್ಪಡಿಸ್ತದ, ಯಾವ ಸಮುದ್ರಗಳು ಬೇರ್ಪಡಿಸ್ತಾವ, ಏನ ಸ್ವಲ್ಪ ಸಣ್ಣ ಪುಟ್ಟ ಕಾರ್ಯಾಚರಣೆಗಳಾಗಿರ್ತಾವ, ಅವು ನೆನ್ಪಿಟ್ಕೊಡ್ರಿ. ಇದು ಇತ್ತೀಚೆಗೆ ಏನ್ ಮಾಡೈತಪ್ಪ ಅಂದ್ರ ಭಾರತೀಯ ನೌಕಾಪಡೆಗೆ ಏನ್ ಮಾಡೈತಪ್ಪ ಅಂದ್ರೆ ರಕ್ಷಣೆ ಮಾಡ್ಲಕ್ಕ ಅಲ್ಲೇನು ಹಡಗುಗಳು ಸಿಗಬಿದ್ದಾವ ಅಂತ ಹೇಳಿದ್ವಿ. ಗೊತ್ತಲ್ಲ, ಮನೆ ಟ್ರಂಪ್ ಹೋಗಿ ಸೈ ಮಾಡಿ ಬಂದ ನೆನಪಾಗಿಲ್ಲ, ನ್ಯೂಸ್ ದಲ್ಲಿ ನೋಡಿರಿಲ್ಲ. ಸೈ ಮಾಡಿದ ಅಲ್ಲಿ ಏನಾರ ಉಳ್ಕೊಳಕ್ ಬಿಡಂಗಿಲ್ಲ, ನೀವ್ ಏನಾರು ಯುದ್ಧ ಬೇಕಾದ್ರೆ ಮಾಡ್ರಿ, ವ್ಯಾಪಾರ ಅಂದ್ರೆ ಬರೋದು ಒಟ್ಟು ವ್ಯಾಪಾರ ಅಂದ್ರೆ ಬರೋದು, ಯುದ್ಧ ನಡೀಲಿ, ರಕ್ತಪಾತ ಆಗ್ಲಿ, ಯಾರ ಸಾಯ್ಲಿ, ಯಾರ ಬದುಕಲಿ, ಅಮೆರಿಕ ದೊಡ್ಡಣ್ಣ ಇದೀನ ಅನ್ನೋ ಉದ್ದೇಶಕ್ಕಾಗಿ ಏನ್ ಮಾಡಿತಪ್ಪ ಅಂದ್ರ ಅದು ಏನ್ ಮಾಡಿತಪ್ಪ ಅಂತಂದ್ರೆ ಅಲ್ಲಿ ನೌಕೆಗಳನ್ನ ತಡೆಗಟ್ಟಿ ಅಂದ್ರೆ ಇದು ಮಾಡಿಬಿಡ್ತು. ಅದಕ್ಕೆ ಭಾರತ ಕೂಡ ಏನ್ ಮಾಡಿತಪ್ಪ ಅಂದ್ರೆ ನೌಕೆಗಳನ್ನ ತೆಗಿಲಕ್ಕೆ ಒಂದು ಪ್ರಯತ್ನ ಮಾಡಿತ್ತು, ಅದಕ್ಕೊಂದು ಕಾರ್ಯಾಚರಣೆ ಮಾಡಿತ್ತು. ಯಾವ್ದಪ್ಪ ಅಂದ್ರೆ ಆಪರೇಷನ್ ಊರ್ಜಾ ಸುರಕ್ಷಾ. ನೆನ್ಪಿಟ್ಟು, ವೆರಿ ಇಂಪಾರ್ಟೆಂಟ್, ಆಪರೇಷನ್ ಊರ್ಜಾ ಸುರಕ್ಷಾ. ಅಮೆರಿಕದವ್ರು ಯಾರು ಮಾಡಿದ್ರಪ್ಪ ಅಂತಂದ್ರೆ ಆಪರೇಷನ್ ಇಲ್ಲ, ಪ್ರೀ ಪ್ರಾಜೆಕ್ಟ್ ಮಾಡಿದ್ರೆ ಯಾವ್ದು ಗೊತ್ತಿಲ್ಲ, ಅಮೆರಿಕ ಮಾಡಿ ಪ್ರೀ ಪ್ರಾಜೆಕ್ಟ್. ಇನ್ನೊಂದು ಯಾವ್ದನ್ನ ಹಾಕತ್ತೀರಿ? ಫ್ರೀಡಮ್. ಇನ್ನೊಂದು ಯಾವ ಎಪಿಕ್ ಫ್ರೀ ಅಂದ್ರಲ್ಲ, ಇಸ್ರೇಲ್ ಮಾಡತ್ತಲ್ಲ, ಪ್ರಾಮಿಸ್ ಇರಾನ್. ಇಸ್ರೇಲ್ ಎಪಿಕ್ ಇಸ್ರೇಲ್ ಟ್ರೂ ಪ್ರಾಮಿಸ್ ಇರಾನ್ ಮಾಡಿ, ರೈಟ್. ಊರ್ಜಾ ಸುರಕ್ಷಾ ಭಾರತ ಮಾಡಿ, ಅಮೆರಿಕ ಫ್ರೀಡಮ್, ಫ್ರೀ ಫ್ರೀಡಮ್, ಆಪರೇಷನ್ ಫ್ರೀ ಫ್ರೀಡಮ್. ನೆನ್ಪಿಟ್ಕೊಟ್ಟು ಕಾರ್ಯಾಚರಣೆ ಕಂಪ್ಲೀಟ್ ಮಾಡ್ಕೊಳ್ಬೇಡ್ರಿ. ಐರನ್ ಡೋಮ್ ಅನ್ನೋದು ಏನದು? ಕ್ಷಿಪಣಿ. ಮತ್ತೆ ಮೊನ್ನೊಂದು ಹೇಳಿದ್ರಪ್ಪ ಕ್ಷಿಪಣಿ ಇರಾನ್ ದೇಶದ ನೆನಪ ಆರ್ಟ್ ಅಟ್ಯಾಕ್ ನೆನಪದಿಲ್ಲ. ಆರ್ಟ್ ಅಟ್ಯಾಕ್ ಕ್ಷಿಪಣಿ ಯಾವ ದೇಶದಲ್ಲಿ ಪ್ರಶ್ನೆ ಕೇಳೋಣ? ಇರಾನ್ ದೇಶದ್ದು. ಆಮೇಲೆ ಅಮೆರಿಕದೊಂದು ಹೇಳಿದ್ದೇವೆ ಡಾರ್ಕ್ ಈಗಲ್. ಇಂಪಾರ್ಟೆಂಟ್ ನೋಡ್ರಪ್ಪ, ಡಾರ್ಕ್ ಈಗಲ್ ಕ್ಷಿಪಣಿ ಯಾವ ದೇಶದ ಕೇಳ್ತಾನ? ಅಮೆರಿಕ. ಆರ್ಟ್ ಅಟ್ಯಾಕ್ ಅನ್ನೋದೇ ಕ್ಷಿಪಣಿ ಅದು. ಹೆಸರು ಕೇಳಿ ಅವ್ರದ್ದು ಅಟ್ಯಾಕ್ ಆಗೋಗ್ತಾವ. ಯಾವ ದೇಶದ ಅಂತ ಕೇಳ್ತಾನೆ? ಇರಾನ್. ಹರ್ಮುಜ್ ಜಲಸಂಧಿಯನ್ನು ಏನಂತ ಕರೀತಾರೆ ಗೊತ್ತದಲ್ಲ? ಚೋಕ್ ಪಾಯಿಂಟ್ ಅಂತ ಕರೀತಾರೆ. ನೆನಪಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾನ ನೋಡ್ರಿ. ಚೋಕ್ ಪಾಯಿಂಟ್ ಅಂತ ಯಾವ್ದು ಕರೀತಾರೆ ಪ್ರಶ್ನೆ ಕೇಳ್ತಾನ. ಮ್ಯಾರಿಟೈಮ್ ಚೋಕ್ ಪಾಯಿಂಟ್. ಮ್ಯಾರಿಟೈಮ್ ಚೋಕ್ ಪಾಯಿಂಟ್ ಅಂತೇಳಿ ಯಾವ ಜಲಸಂಧಿಯನ್ನು ಕರಿತೀವಿ? ಹರ್ಮುಜ್ ಜಲಸಂಧಿ. ಯಾಕೆ ಕರಿತೀವಿ ಅಂತಂದ್ರೆ ಎಲ್ಲಾ ವ್ಯಾಪಾರಕ್ಕೆ ಕೇಂದ್ರ ಬಿಂದು, ಹಂಗಾಗಿನೇ ಚೋಕ್ ಪಾಯಿಂಟ್. ಹಾಗಾದ್ರೆ ಭಾರತದ ಜಗತ್ತಿನ ಯಾವ ಒಂದು ಜಲಸಂಧಿಯಲ್ಲ ಮ್ಯಾರಿಟೈಮ್ ಚೋಕ್ ಪಾಯಿಂಟ್ ಅಂತ ಕರಿತೀವಿ ಅಂತಂದ್ರೆ ಯಾವುದು? ಹರ್ಮುಜ್ ಜಲಸಂಧಿ ಅಂತ. ನೆಕ್ಸ್ಟ್ ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನು ಸಂಪರ್ಕಿಸುವ ಜಲಸಂಧಿ ಯಾವುದು? ಕೆಳಗಡೆ ಯಾವುದು? ಅಂಡಮಾನ್ ಮೇಲ್ಗಡೆ, ಕೆಳಗೆ ದಕ್ಷಿಣ ಚೀನಾ ಸಮುದ್ರ. ಇದೆರಡನ್ನ ಸಂಪರ್ಕಿಸ್ತಕ್ಕಂಥ ಜಲಸಂಧಿ ಯಾವುದು? ಎಸ್, ವೆರಿ ಗುಡ್. ಮಲಕ್ಕಾ ಜಲಸಂಧಿ ನೋಡ್ರಪ್ಪ. ಯಾವ್ದಪ್ಪ ಅಂದ್ರ ಮಲಕ್ಕಾ ಜಲಸಂಧಿ ಅಂತಕ್ಕಂಥದ್ದು ನೆನ್ಪಿಟ್ಟುಕೊಡ್ರಿ. ಇದು ಇರ್ಲಿಲ್ಲಪ್ಪ ಅಂತಂದ್ರೆ ಹಿಂದೂ ಮಹಾಸಾಗರ ಮತ್ತೆ
ಪೆಸಿಫಿಕ್ ಮಹಾಸಾಗರ, ಇಲ್ಲಿ ಕೆಳಗ ಹಿಂದೂ ಮಹಾಸಾಗರ, ಈ ಕಡೆ ಸೈಡಿಗೆ ಪೆಸಿಫಿಕ್ ಮಹಾಸಾಗರ. ಅರ್ಥ ಆಗ್ತಿದ್ಯಾ? ಮಲಕ್ಕಾ ಜಲಸಂಧಿ ಅಂಡಮಾನ್ ಮತ್ತ ಯಾವುದು ದಕ್ಷಿಣ ಚೀನಾವನ್ನು ಸಂಪರ್ಕಿಸ್ತದೆ. ನೆನಪಲ್ಲಿ ಒಂದು ಪಾಯಿಂಟ್. ಜೊತೆಗೆ ದಕ್ಷಿಣದಲ್ಲಿ ಯಾವ್ದಪ್ಪ ಅಂದ್ರೆ ಹಿಂದೂ ಮಹಾಸಾಗರ, ಈ ಕಡೆ ಪೂರ್ವದಲ್ಲಿ ಪೆಸಿಫಿಕ್ ಮಹಾಸಾಗರ, ಎರಡನ್ನೂ ಸಂಪರ್ಕಿಸ್ತಕ್ಕಂಥದ್ದು ಯಾವ್ದಂದ್ರೂ ಕೂಡ ಮಲಕ್ಕಾ ಜಲಸಂಧಿ ಅಂತ ನೆನ್ಪಿಟ್ಟು. ಅದು ಅಮೆರಿಕದಣ ಆಪರೇಷನ್ ಎಪಿಕ್ಯೂರ್ ಅಣ್ಣ. ಇಸ್ರೇಲ್ ಅಂತಂದ್ರೆ ಆಪರೇಷನ್ ರೋರಿಂಗ್ ಲಯನ್. ರೋರಿಂಗ್ ಲಯನ್ ಇಸ್ರೇಲ್ ಎರಡು ಮಾಡ್ತಾರೆ. ಇರಾನ್ ಎರಡು ಮಾಡ್ತಾರೆ ಟೋಟಲ್. ಇಷ್ಟು ಕಾರ್ಯಾಚರಣೆ ಅವು ದೇಶಗಳದಾವಲ್ಲ ಒಂದ್ಸರಿ ಕರೆಕ್ಟ್ ನೋಡ್ಬಿಡಂತ. ಇದು ಅಮೆರಿಕನ್ ಆಗಿದ್ದು ಯಾವ್ದು ಈಗ? ಎಪಿಕ್ ಫ್ಯೂರಿ, ರೈಟಾ? ಎಪಿಕ್ ಫ್ಯೂರಿ ಅಮೆರಿಕ ದೇಶದ್ದು. ಇನ್ನು ಲಯನ್ ಬರುತ್ತಲ್ಲ ಇಸ್ರೇಲ್. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ? ಟ್ರೂ ಪ್ರಾಮಿಸ್ ಇರಾನ್ ದೇಶದ್ದು. ಟ್ರೂ ಪ್ರಾಮಿಸ್ ಇರಾನ್ ದೇಶದ್ದು. ನೆಕ್ಸ್ಟ್ ಇನ್ನೊಂದು ಯಾವ ದೇಶ? ಅದು ನಮ್ಮ ಭಾರತ ದೇಶದ್ದು ಒಂದು ಅದು ಕಾರ್ಯಾಚರಣೆ ಇದೆ. ಟ್ರೂ ಪ್ರಾಮಿಸ್ ಇನ್ನೊಂದು ಆಪರೇಷನ್ ನಸ್ರಾ ಅಂತ ಕರೀತಾರೆ. ನಸ್ರಾ. ಟ್ರೂ ಪ್ರಾಮಿಸ್ ಆಪರೇಷನ್ ನಸ್ರಾ ಅಂತ ಕರೀತಾರ ನೋಡ್ರಪ್ಪ. ಆಪರೇಷನ್ ನಸ್ರಾ ನೆನಪಲ್ಲಿ. ನೆಕ್ಸ್ಟ್ ಕಾರ್ಗ್ ದ್ವೀಪ, ಇಂಪಾರ್ಟೆಂಟ್ ತೈಲದ ಹೆಬ್ಬಾಗಿಲು ಅಂತ ಕರೀತಾರೆ ನೋಡ್ರಿ. ಕಾರ್ಗ್ ದ್ವೀಪ. ಕಾರ್ಗ್ ದ್ವೀಪ ಐತಲ್ಲ, ಯಾವ ದೇಶದೊಳಗೆ ಬರುತ್ತಂತ ಕೇಳ್ತಾನ? ಇರಾನ್ ಇರಾಕ್ನ ಇರಾನ್ ನೆನ್ಪಿಟ್ಕೊಡ್ರಿ. ಇರಾನ್ ದೇಶದೊಳಗ ಕಾರ್ಗ್ ದ್ವೀಪ ಅಂತ ಬರುತ್ತೆ ನೆನ್ಪಿರಿ. ಇದನ್ನ ತೈಲದ ಹೆಬ್ಬಾಗಿಲು ಅಂತ ಕರೀತಾರೆ ನೆನ್ಪಿರಿ. ತೈಲದ ಹೆಬ್ಬಾಗಿಲು ಅಂತ ಯಾವ್ದು ಕರಿತೀವಪ್ಪ ಅಂತಂದ್ರೆ ಕಾರ್ಗ್ ದ್ವೀಪ. ಯಾವ ದೇಶ ಅಂದ್ರೆ ಇರಾನ್. ನೆಕ್ಸ್ಟ್ ಮೊಸೈಕ್ ಅಂತಕ್ಕಂಥ ಒಂದು ರಕ್ಷಣಾ ವ್ಯವಸ್ಥೆ ಯಾವ ದೇಶದೊಳಗೈತಿ? ಇಸ್ರೇಲ್. ಮಸ್ತಾಡೋದು ನಾಯನ್ ಕೇಳಿ ಮೊಸೈಕ್ ಕೇಳಿ. ಮೊಸೈಕ್ ಅಂತಕ್ಕಂಥ ರಕ್ಷಣಾ ಪಡೆ, ಇಂಪಾರ್ಟೆಂಟ್ ರಕ್ಷಣಾ ಪಡೆ, ಇದು ಸ್ಟ್ಯಾಂಡರ್ಡ್ ರಕ್ಷಣಾ ಪಡೆ. ಯಾವ ದೇಶದ ಅಂತ ಕೇಳ್ತಾನೆ? ಇದು ಕೂಡ ಇರಾನ್ ದೇಶ ನೆನಪು. ಯಾವ ದೇಶ ಅಂದ್ರ ಇರಾನ್. ನೆಕ್ಸ್ಟ್ ಇರಾನ್ ದೇಶವನ್ನ ಸುತ್ತುವರೆದಿರತಕ್ಕಂಥ ದೇಶಗಳು. ಇರಾನ್ ಇಂಪಾರ್ಟೆಂಟ್. ಟೋಟಲ್ ಎಷ್ಟು? ಯಾವ್ಯಾವು? ಒಂದು ಅರ್ಮೇನಿಯಾ, ಅಜರ್ಬೈಜಾನ್, ಟರ್ಕಿ. ಅರ್ಮೇನಿಯಾ, ಅಜರ್ಬೈಜಾನ್, ಟರ್ಕಿ. ನೆಕ್ಸ್ಟ್ ತುರ್ಕ್ಮೆನಿಸ್ತಾನ, ಅಫ್ಘಾನಿಸ್ತಾನ, ಪಾಕಿಸ್ತಾನ. ಆರದು ಓಮನ್ ದೇಶ. ಟೋಟಲಿ 7 ದೇಶಗಳು ನೆನಪು. ಯಾವ್ಯಾವು? ಒಂದು ಅಜರ್ಬೈಜಾನ್, ನೆಕ್ಸ್ಟ್ ಅರ್ಮೇನಿಯಾ, ನೆಕ್ಸ್ಟ್ ಟರ್ಕಿ. ಕ್ಲಿಯರ್. ಇವು 3 ದೇಶಗಳು ಇಲ್ಲಿ ಗುಂಪು. ನೆಕ್ಸ್ಟ್ ಮೇಲ್ಗಡೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ್. ಇನ್ನೊಂದು ದೇಶ ಯಾವುದು? ನೆನಪಿಟ್ಕೊಳ್ರಿ. ಇರಾನ್ ದೇಶವನ್ನ ಸುತ್ತುವರೆದಿರಂತ ದೇಶಗಳು. ಇದು ಮೊನ್ನೆ ಇದು ನಡೀತಲ್ಲ, ಫ್ರೀ ಕೋಚಿಂಗ್ ನಡೀತಲ್ಲ, ಅಲ್ಲಿ ಕ್ಲಿಯರ್ ನೋಡಿ. ಫ್ರೀ ಕೋಚಿಂಗ್ ಎಕ್ಸಾಮ್ ಕ್ಲಿಯರ್ ನೆನಪಿರಿ. ಇರಾನ್ ದೇಶದೊಂದಿಗೆ ಸುತ್ತುವರೆದಿರತಕ್ಕಂಥ ರಾಷ್ಟ್ರ ಈ ಕೆಳಗಿನವುಗಳಲ್ಲಿ ಯಾವುದಲ್ಲ. ಜೋಡಿ ಕೊನೆ ಕ್ಲಿಯರ್. ಜೋಡಿ ಕೊನೆ ಮಾಡಕ್ಕಂತ ಪ್ರಶ್ನೆಗಳು ಗೊತ್ತದಲ್ಲ. ಜೋಡಿ ಒಂದು ಜೋಡಿ ಇದರಲ್ಲಿ ಒಂದು ಜೋಡಿ ಸರಿ, 2 ಜೋಡಿ ಸರಿ. ಜೋಡಿ ಕೊನೆ ಅಂದ್ರೆ ಜೋಡಿ ಕೊನೆ